ಜೀವನಯಾನದ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ತಿಳಿಸ್ಕೊಡಿ. ನಾನು ಮೆಡಿಕಲ್ ಸೇರಿಕೊಂಡಾಗ ನನ್ನ ಎಜುಕೇಷನ್ ವಾಸ್ ಎ ಬಿಗ್ ಕ್ವಶನ್. ಯಾರಿಗೋ ಮಕ್ಕಳಿಗೆ ಅಥವಾ ಹೆಣ್ಮಕ್ಳುಗಳಿಗೆ ಅವ್ರಿಗೆ ಎಜುಕೇಷನ್ ಮಾಡೋಕ್ಕಾಗಲ್ಲ ಅಂದರೆ ಫಸ್ಟ್ ಥಿಂಗ್ ನಾನು ಹೋಗ್ಬಿಟ್ಟು ಅವ್ರಿಗೆ ಸ್ಪಾನ್ಸರ್ ಮಾಡ್ತೀನಿ. ರಾಜಕೀಯಕ್ಕೆ ಹೋಗುವ ಎಲ್ಲಾ ಲಕ್ಷಣಗಳು ನಮ್ಗೆ ಕಾಣಿಸ್ತಾ ಇದೆ, ನಮ್ಗೆ ಗೋಚರಿಸ್ತಾ ಇದೆ. ಸೊ ನಿಮ್ಮ ಮನಸ್ಸಲ್ಲಿ ಏನಾದ್ರು ಅಂತ ಒಂದು ಆಲೋಚನೆ ಬಂದಿದ್ಯಾ? ಯಾಕೆ ಮಾಡಬಾರ್ದು? ರಾಜಕೀಯದಲ್ಲಿ ಮೀಸಲಾತಿ ಅನ್ನೋದು ಮಾತ್ರ ಅದಕ್ಕೆ ಬೇಕಾ? ನಮ್ಮಲ್ಲಿ ರಿಸರ್ವೇಶನ್ ಅಂತ ಏನಿಲ್ಲ, ಬಿಕಾಸ್ ಈಕ್ವಲ್ ರೈಟ್ಸ್ ಫಾರ್ ಎವ್ರಿಬಡಿ. ಸೊ ಸಮಾಜದಲ್ಲಿ ಹೆಣ್ಮಕ್ಳನ್ನ ಅಕ್ಸೆಪ್ಟ್ ಮಾಡ್ಕೊಡುವಂಥ ಕಾಲ ಇರಲಿಲ್ಲ. ನಮಸ್ಕಾರ ವೀಕ್ಷಕರೇ, ಸಮಾಜವನ್ನು ಬೆಳಗಿಸುವ ಒಂದು ಮಹಿಳಾ ಶಕ್ತಿಯನ್ನು ಗೌರವಿಸಿದ ಎಲ್ಲರಿಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ನಾನು ಕುಸುಮಾ ಶೆಟ್ಟಿ. ತಾಯಿಯಾಗಿ ಕುಟುಂಬವನ್ನು ಬೆಳಗ್ತಾರೆ, ವೈದ್ಯೆಯಾಗಿ ಜೀವನ ಉಳಿಸ್ತಾರೆ, ಹಾಗೆ ಉದ್ಯಮಿಯಾಗಿ ಸಮಾಜಕ್ಕೆ ಉದ್ಯೋಗವನ್ನು ನೀಡ್ತಾ ಇದ್ದಾರೆ. ಹೀಗೆ ಅನೇಕ ಪಾತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಳುತ್ತಾ ಲೋಕವನ್ನು ಬೆಳಗಿಸುವ ಒಂದು ದಿವ್ಯ ಶಕ್ತಿ, ಒಂದು ವ್ಯಕ್ತಿತ್ವ ನಮ್ಮೆಲ್ಲರ ಮುಂದೆ ಇದೆ. ಆ ವ್ಯಕ್ತಿತ್ವವನ್ನು, ಆ ಶಕ್ತಿಯನ್ನು ನಾನು ಪರಿಚಯ ಮಾಡ್ತಾ ಇದ್ದೇನೆ. ಬೇರೆ ಯಾರೂ ಅಲ್ಲ, ಎಸ್, ಡಾಕ್ಟರ್ ಪುಣ್ಯವತಿ ಸಿ ನಾಗರಾಜ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಗೈನೆಕ್ ಅಂಡ್ ಕಾಸ್ಮೆಟಾಲಜಿಸ್ಟ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಹಾಗೂ ಮುಖ್ಯವಾಗಿ ನಿಮಗೆ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು. ತಮಗೂ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಲ್ಲ ವೀಕ್ಷಕರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸಾಕಷ್ಟು ಕೇಳುವಂತಹ ಪ್ರಶ್ನೆಗಳು ತುಂಬ ಇದೆ, ಒಂದು ಎನರ್ಜಿ ನಮ್ಮ ಪಕ್ಕ ಕೂತಿದೆ. ಸೊ ತಿಳ್ಕೊಳ್ಳೋವಂಥ ವಿಚಾರಗಳು ಬಹಳಷ್ಟು ಇರೋದ್ರಿಂದ ಮೊದಲಿಗೆ ನಿಮ್ಮ ಬಗ್ಗೆ ನಾನು ತಿಳ್ಕೊಳ್ಬೇಕು. ಬಿಕಾಸ್ ಯು ಆರ್ ಆಲ್ಸೋ ಅವರ್ ಪಾಸಿಟಿವ್ ಎನರ್ಜಿ, ಐ ಕ್ಯಾನ್ ಸೇ. ಎಸ್, ಆ ಒಂದು ಪಾಸಿಟಿವಿಟಿನ ನಾವು ಕ್ಯಾರಿ ಮಾಡಬೇಕು. ನಿಮ್ಮ ಒಂದು ಜೀವನಯಾನದ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ತಿಳಿಸ್ಕೊಡಿ. ತುಂಬಾ ಹೇಳುವಂಥದ್ದು ವಿಚಾರಣೆಗಳಿರುತ್ತೆ, ಆದರೆ ಎಲ್ಲೋ ಒಂದು ಕಡೆ ಒಂದು ಹಳ್ಳಿಯ ವಾತಾವರಣದಲ್ಲಿ ಬಂದು ಒಂದು ಅವಿಭಾಜ್ಯ ಕುಟುಂಬದಲ್ಲಿ ಹುಟ್ಟಿರುವಂಥ ಒಂದು ಹೆಣ್ಮಗಳಾಗಿ, ಒಂದು ಒಟ್ಟು ಕುಟುಂಬದಲ್ಲಿ ಬಂದಿರುವಂತಹ ಒಂದು ಹೆಣ್ಮಗಳಾಗಿ ನಾನು ಮೆಡಿಕಲ್ ಸೇರಿಕೊಂಡಾಗ ನನ್ನ ಎಜುಕೇಷನ್ ವಾಸ್ ಎ ಬಿಗ್ ಕ್ವಶನ್. ನೀವು ಡಿಗ್ರಿ ಮಾಡಬೇಕಾ, ಮೆಡಿಕಲ್ ಮಾಡಬೇಕಾ? ಬಿಕಾಸ್ ಮೆಡಿಕಲ್ ಎಜುಕೇಷನ್ ಲಾಂಗ್ ಕೋರ್ಸು, ಮತ್ತು ಅದು ಮುಂದುವರಿತಾ ಹೋಗುತ್ತೆ. ನಾನು ಬಂದಿರೋಂಥ ಒಂದು ಕುಟುಂಬದ ಹಿನ್ನೆಲೆ ಏನು ಅಂದರೆ, ಹೆಣ್ಮಕ್ಳಿಗೆ ಒಂದು ಎಜುಕೇಷನ್ ಕೊಡಬೇಕು, ಒಂದು ಗ್ರ್ಯಾಜುಯೇಷನ್ ಮಾಡಿ ಮದುವೆ ಮಾಡಿ ಗಂಡನ ಮನೆಗೆ ಹೋಗಿ ಅವ್ರವ್ರ ಜವಾಬ್ದಾರಿ ಮಾಡಬೇಕು ಅನ್ನೋ ಥರದ ಒಂದು ಕುಟುಂಬದಿಂದ ಬಂದಿರುವಂಥವ್ರು. ಅಂಥ ಸಮಯದಲ್ಲಿ ನನ್ನ ತಂದೆ ತಾಯಿ ಇಬ್ಬರು ಒಂದು ನಿರ್ಧಾರ ಮಾಡಿ, ಇಲ್ಲ ಇವಳಿಗೆ ಒಂದು ಮೆಡಿಕಲ್ ಎಜುಕೇಷನ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಸ್ಥಿರವಾಗಿ ಯೋಚನೆ ಮಾಡಿ, ಆವಾಗಿನ ಟೈಮ್ನಲ್ಲಿ ನಾನು ಒಂದು ನಿರ್ಧಾರ ತಗೊಂಡು, ತುಂಬ ಲಾಂಗ್ ಕೋರ್ಸ್ ಆದರೂ ಪರವಾಗಿಲ್ಲ, ನಾನು ವೈದ್ಯ ಆಗಲೇಬೇಕು, 16 ಜನಕ್ಕೆ ಸೇವೆ ಮಾಡಬೇಕು ಅನ್ನೋ ಒಂದು ಭಾವನೆಯಿಂದ ಮೆಡಿಕಲ್ ಎಜುಕೇಷನ್ ಸೇರಿಕೊಂಡೆ. ನನ್ನ ವಿದ್ಯಾಭ್ಯಾಸ ಎಲ್ಲ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದಲ್ಲೇ MBBS ಮುಗಿಸಿ, ಆನಂತರ ಸ್ನಾತಕೋತ್ತರ ಪದವಿನೂ ಅದೇ ಕಾಲೇಜ್ನಲ್ಲಿ ಮಾಡ್ಕೊಂಡು ಬಂದೆ. ಅದಾದಮೇಲೆ ಪ್ರೈವೇಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಸುಮಾರು 1999-2000ನಲ್ಲಿ ನನ್ನ ವೈದ್ಯಕೀಯ ವೃತ್ತಿ ಪ್ರಾರಂಭ ಆಯಿತು. ಆ ಮಧ್ಯದಲ್ಲಿ ಮತ್ತೆ ಫೆಲೋಶಿಪ್ ಅಂದ್ಬಿಟ್ಟು ನಾನು ಜರ್ಮನಿಗೆ ಹೋಗಿ ಅಲ್ಲಿ ಒಂದು ಫೆಲೋಶಿಪ್ ಮಾಡಿಕೊಂಡು, ಮತ್ತು ಹಲವಾರು ದೇಶಗಳಲ್ಲಿ ಓಡಾಡಿಕೊಂಡು ಇದ್ರ ಬಗ್ಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಗ್ಗೆ ಸಾಕಷ್ಟು ನಾನು ಅದ್ರ ಬಗ್ಗೆ ಮಾಹಿತಿ ತಗೊಂಡು, ಅದ್ರ ಬಗ್ಗೆ ಎಲ್ಲ ಥರ ಕಲ್ತ್ಕೊಂಡು ಬಂದು ನನ್ನ ಪ್ರಾಕ್ಟೀಸನ್ನು ಶುರು ಮಾಡಿದ್ವಿ. ನಾವು ಪ್ರಾರಂಭದಲ್ಲಿ ಪುಣ್ಯ ಆಸ್ಪತ್ರೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಬರೀ 15 ಬೆಡ್ಡಿನ ಆಸ್ಪತ್ರೆ ಪ್ರಾರಂಭಿಸಿ ಇವತ್ತು 100 ಬೆಡೆಡ್ ಹಾಸ್ಪಿಟಲ್ ಬಸವೇಶ್ವರ ನಗರದಲ್ಲಿ ಸುಮಾರು 2012ಇಂದ ಇದನ್ನು ಪ್ರಾರಂಭಿಸಿದ್ವಿ. ಆವಾಗಿಂದ ಸತತವಾಗಿ ನಡೀತಾ ಇದೆ ನಮ್ಮ ವೈದ್ಯಕೀಯ ವೃತ್ತಿ. ತುಂಬ ಸ್ಯಾಟಿಸ್ಫೈ ಆಗಿರುವಂಥ ಈ ಒಂದು ನೋಬಲ್ ಪ್ರೊಫೆಷನು ನನಗೆ ಇವತ್ತಿಗೂ ಒಂದು ಖುಷಿ ಕೊಡುವಂಥ ಒಂದು ಕೆಲಸ ಅಂದರೆ ನನ್ನ ವೈದ್ಯಕೀಯ ವೃತ್ತಿ. ಓಕೆ, ಸೊ ಈ ನಿಮ್ಮ ಕೆಲಸದ ವಿಚಾರ ಬಗ್ಗೆ ಮಾತನಾಡಬೇಕು ಅಂದಾಗ, ಈ ನಿಮ್ಮ ವೃತ್ತಿ ಬದುಕಿನಲ್ಲಿ ವೈದ್ಯೆಯಾಗಿ ಶುರು ಮಾಡಿದ್ರಿ, ನಿಮ್ಮ ಕುಟುಂಬದ ವಾತಾವರಣ ಕೂಡ ಅದಕ್ಕೆ ಪೂರಕವಾಗಿತ್ತು ಅಂತ ಹೇಳಿದ್ರಿ. ಸೊ ನಿಮಗೆ ಎಲ್ಲರೂ ಬೆಂಬಲ ಕೂಡ ಸಿಕ್ಕಿದೆ. ಸೊ ಹಾಗಾಗಿ ನೀವು ಒಂದು ವೈದ್ಯ ವೃತ್ತಿಯಲ್ಲಿ ನೀವು ನಿಮ್ಮ ಬದುಕನ್ನು ಶುರು ಹಾಕಿಸಿ ಈ ಒಂದು ಪ್ರಯಾಣ ಇವತ್ತಿಗೂ ಮುಂದುವರ್ಕೊಂಡು ಬರ್ತಾ ಇದೆ. ಅದು ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅಂತ ಅಂದರೆ, ನೀವು ಮಾಡ್ತಿರುವಂಥ ಒಂದೊಂದು ಸೋಷಿಯಲ್ ವರ್ಕ್ ಇರ್ಬೋದು, ನಾವು ಕೇಳ್ಪಟ್ಟಿದ್ದೀವಿ. ಸೊ ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ, ಚಟುವಟಿಕೆಗಳಲ್ಲಿ ನೀವು ತೊಡಗಿಸ್ಕೊಳ್ತಾ ಇದ್ದೀರಾ. ತುಂಬ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದೆ. ಈಗ ಇಂಥ ಒಂದು ದೂರದೃಷ್ಟಿಯನ್ನು ಮತ್ತು ಒಂದು ವಿಶಾಲವಾದಂಥ ಮನೋಭಾವವನ್ನು ಇಟ್ಕೊಳ್ಳೋದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಬಂದಿದಂತಹ ಒಂದು ಪ್ರೇರಣೆ ಏನಿತ್ತು? ನಾನು ಇಂತಹ ವೈದ್ಯಕೀಯ ವೃತ್ತಿಗೆ ಬರಬೇಕು ಅನ್ನೋದಕ್ಕೆ ಮೊದಲಿಂದನೂ ನನ್ನ ತಂದೆ ತಾಯಿಯವರು, ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರಿರ್ಬೋದು, ಸ್ನೇಹಿತರಿರ್ಬೋದು, ನನ್ನ ಗುರುಗಳು ಇವತ್ತಿಗೂ ನಾನು ಬಂದಿಲ್ಲಿ ಕೂತ್ಕೊಂಡಿರೋದಕ್ಕೆ ಅವರು ಕಾರಣಕರ್ತರು. ತದನಂತರ ನನ್ನ ಮದುವೆ ಆಯಿತು. ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಆಗಿರುವಂಥ ಡಾಕ್ಟರ್ ರಾಜಪಡಿಸಿ ಅವರು ಸತತವಾಗಿ ಇವತ್ತಿಗೂ ಸಹ ಈಸ್ ಕಂಟಿನ್ಯೂಸ್ ಸಪೋರ್ಟ್ ಇಸ್ ದರ್. ಸೊ ಅದಿಲ್ಲದೆ ಇವತ್ತಿನ ದಿವಸ ನಾವೇನು ಅಚೀವ್ ಮಾಡೋಕ್ಕಾಗೋದಿಲ್ಲ, ತುಂಬ ಕಷ್ಟ ಆಗತ್ತೆ. ಜೊತೆಗೆ ನನ್ನ ಮಕ್ಕಳು, ಸೊ ಇವರೆಲ್ಲ, ಮತ್ತು ನನ್ನ ಸ್ನೇಹಿತರು, ಮತ್ತು ನನ್ನ ವೆಲ್ ವಿಷರ್ಸು, ಇವರೆಲ್ಲರೂ ಅದಕ್ಕೆ ಸಂಬಂಧಪಟ್ಟಿರೋರಾಗಿರ್ತಾರೆ. ಅವರೆಲ್ಲರ ಸಹಾಯದಿಂದನೇ ನಾನು ಇವತ್ತಿಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಆ ಒಂದು ಹಂತದಲ್ಲಿ ನಾನು ಇವತ್ತು
ಇಲ್ಲಿ ಮಾಡ್ತಾ ಇದ್ದೀನಿ. ಸಾಮಾಜಿಕ ಸೇವೆ ಅನ್ನೋದು ಒಂದು ಏನಂದ್ರೆ ಒಂದು ಮಹಿಳೆ ಅಂತಾನೆ ಅಲ್ಲ, ಯಾರೇ ವ್ಯಕ್ತಿ ಆದ್ರೂ ಸಾಮಾಜಿಕ ಜವಾಬ್ದಾರಿ ಅಂತ ಇರುತ್ತೆ. ಸೊ ಆ ಜವಾಬ್ದಾರಿಯನ್ನ ಅವರ ಪ್ರೊಫೆಷನ್ ಹೊರತುಪಡಿಸಿ ನಾವು ಮಾಡಲೇಬೇಕಾಗತ್ತೆ. ಆ ಥರದಲ್ಲಿ ನಂದು ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ ಇದ್ರೂ ಸಹ ನಾನು ಪ್ರೊಫೆಷನಲಿ ಇವತ್ತಿನ ದಿವಸ ಅಷ್ಟು ಬ್ಯುಸಿ ಇದೆ ನನಗೆ ವರ್ಕ್ ಆ್ಯಸ್ ಎ ಲ್ಯಾಪ್ರೋಸ್ಕೋಪಿಕ್ ಸರ್ಜನು. ಆದರೂ ನನಗೆ ಒಂದು ಸಾಮಾಜಿಕ ಸರ್ವಿಸ್ ಮಾಡಬೇಕಿದಲ್ಲದೆ ಅಂತ ಅಂದ್ಬಿಟ್ಟು ಮೊದಲಿಂದನೂ ಇದೆ. ಮತ್ತು ಮೊದಲಿಂದ ನಾನು ಮಾಡ್ತಾನೆ ಬಂದಿದ್ದೀವಿ. ವೈದ್ಯಕೀಯ ವೃತ್ತಿನಲ್ಲಿ ಇರ್ಬೋದು, ಈಗ ಇನ್ ದ ಫಾರ್ಮ್ ಆಫ್ ಲೈಕ್ ಫ್ರೀ ಹೆಲ್ತ್ ಕ್ಯಾಂಪ್ಸ್, ಎಸ್ಪೆಷಲಿ ಮಹಿಳೆಯರಿಗೆ ಕ್ಯಾನ್ಸರ್ ಅವೇರ್ನೆಸ್ ಕೊಡುವಂಥದ್ದು, ಕ್ಯಾನ್ಸರ್ ಟ್ರೀಟ್ಮೆಂಟ್ ಕ್ಯಾಂಪ್ಸ್ ಮಾಡುವಂಥದ್ದು, ಪ್ರಿವೆನ್ಷನ್ ಸ್ಕ್ರೀನಿಂಗ್ ಕ್ಯಾಂಪ್ಸ್, ಬ್ರೆಸ್ಟ್ ಕ್ಯಾನ್ಸರ್, ಸರ್ವಿಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಕ್ಯಾಂಪ್ಸ್ ಸತತವಾಗಿ ಹಲವಾರು ಆಲ್ಮೋಸ್ಟ್ 24 ವರ್ಷಗಳಿಂದನೂ ನಾವು ಮಾಡ್ತಾನೆ ಬಂದಿದ್ದೀವಿ. ಸೊ ಅದ್ರ ಉದ್ದೇಶ ಏನಂದರೆ, ಎಲ್ಲೋ ಒಂದು ಕಡೆ ಮಹಿಳೆಯರು ಆರೋಗ್ಯವನ್ನು ಕಾಪಾಡಿದ್ರೆ ಅವರ ಆರೋಗ್ಯಕರ ಮಹಿಳೆ ಸಮಾಜದ ಒಂದು ಕೊಡುಗೆ ಅನ್ನೋದು ನನ್ನ ಭಾವನೆ. ಸೊ ಆರೋಗ್ಯದ ಕಡೆನೂ ಮಹಿಳೆ ಗಮನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನ ಮಾಡ್ತಾ ಬಂದಿದ್ದೀವಿ. ಮತ್ತೆ ಬೆಂಗಳೂರು ಅಂತ ನಗರದಲ್ಲಿ ಅಷ್ಟೇ ಅಂತಲ್ಲ, ಈವನ್ ಹೊರಗಡೆ ರೂರಲ್ ಬ್ಯಾಕ್ಗ್ರೌಂಡಲ್ಲಿ ಹಳ್ಳಿಗಳಲ್ಲೆಲ್ಲ ಹೋಗಿ ನಮ್ಮ ಒಂದು ಗ್ರೂಪನ್ನು ಕರ್ಕೊಂಡೋಗಿ, ವೈದ್ಯರಿದ್ದಾರೆ ಮತ್ತು ನರ್ಸಸ್ ಇದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ, ಎಲ್ಲನೂ ಕರ್ಕೊಂಡೋಗಿ ಹಲವಾರು ಹಳ್ಳಿಗಳಲ್ಲಿ ನಾನು ಹೆಲ್ತ್ ಕ್ಯಾಂಪ್ಸನ್ನು ಮಾಡಿದ್ದೀನಿ. ಜೊತೆಯಲ್ಲಿ ನನಗೆ ಒಂದು ಪ್ಯಾಷನ್, ನನಗೆ ಇಷ್ಟಪಟ್ಟು ಮಾಡುವಂಥದ್ದು, ಯಾವುದೇ ಮಹಿಳೆ ಕಷ್ಟದಲ್ಲಿ ಇರ್ತಾರೆ ಅಂದರೆ ಬರೀ ಟ್ರೀಟ್ಮೆಂಟ್ ಪಾರ್ಟ್ ಅಷ್ಟೇ ಅಲ್ಲ, ಅವಳ ಕುಟುಂಬದ ಬಗ್ಗೆ ತಿಳ್ಕೊಳ್ಳುವಂಥದ್ದು, ನನ್ನ ಕಡೆಯಿಂದ ಆಗುವಂಥ ಒಂದು ಸಾಂತ್ವನ, ಒಂದು ಸಜೆಷನ್ಸನ್ನು ಕೊಡುವಂಥದ್ದು ನನ್ನ ಡೇ ಒನ್ನಿಂದ ಇದುವರೆಗೂ ಅದು ನಾನು ಪ್ರಾಕ್ಟೀಸ್ ಮಾಡ್ಕೊಂಡೇ ಬಂದಿದ್ದೀನಿ. ನನಗಿಷ್ಟ ಅದು. ಸೊ ಹಾಗಾಗಿ ಎಷ್ಟೋ ಸರಿ ಪೇಷಂಟ್ಸ್ಗಳು ಅವ್ರ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದಕ್ಕೆ ಮಾತಾಡೋಕೆ 10 ನಿಮಿಷ ಆದರೆ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಕೆ 15 ನಿಮಿಷ ಆಗಿರುತ್ತೆ. ಸೊ ಆ ಒಂದು ಭಾವನೆ ಇರೋದ್ರಿಂದ ಸಾಮಾಜಿಕವಾಗಿ ತೊಡಗಿಸ್ಕೊಳ್ಬೇಕು. ಯಾಕಂದರೆ ಯಾವುದೇ ಮಹಿಳೆ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ, ಸಮಾಜಕ್ಕೆ ಒಂದು ಕೊಡುಗೆಯಾಗಿ ನಾವು ನಿಂತ್ಕೊಂಡಾಗ ಅಷ್ಟೇ ನಮ್ದು ಕಾಂಟ್ರಿಬ್ಯೂಷನ್ ಅಂತ ಏನೋ ಇರುತ್ತೆ, ಅದನ್ನ ನಾವು ಮಾಡಬೇಕು ಒಳ್ಳೆ ರೀತಿನಲ್ಲಿ. ಯಾರಿಗೆ ಸಹಾಯ ಬೇಕಾಗತ್ತೆ, ಅವ್ರಿಗೆ ಹಣದ ಸಹಾಯನೇ ಬೇಕು ಅಂತೇನಿಲ್ಲ, ಹಲವಾರು ಹಂತದಲ್ಲಿ ಹಲವಾರು ರೀತಿನಲ್ಲಿ ಸಹಾಯಗಳು ಬೇಕಾಗತ್ತೆ. ಅದನ್ನ ನಾವು ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ನಾವು ಒಂದು ಹಂತದಲ್ಲಿ ಇದ್ದೀವಿ ಅಂದಾಗ ಅದನ್ನ ವಿ ಹ್ಯಾವ್ ಟು ಗಿವ್. ಸೊ ಎಲ್ಲೋ ಒಂದ್ ಕಡೆ ಇನ್ ರಿಟರ್ನ್ ನಮಗೆ ಯಾವ ತರ ಬರುತ್ತೆ ಅಂದ್ರೆ, ಅವ್ರು ಇನ್ನೊಂದು 10 ಜನ ಬೆಳೆಸ್ತಾರೆ. ಆ ಒಂದು ನಿಟ್ಟಲ್ಲಿ ಈಗ ಫಾರ್ ಎಕ್ಸಾಂಪಲ್ ನನಗೆ ಎಜುಕೇಶನ್ ಅಂಡ್ ಹೆಲ್ತ್ ಈಸ್ ಅ ಪ್ರಯಾರಿಟಿ. ಯಾರಿಗೋ ಮಕ್ಕಳಿಗೆ ಅಥವಾ ಹೆಣ್ಮಕ್ಳುಗಳಿಗೆ ಅವ್ರಿಗೆ ಎಜುಕೇಶನ್ ಮಾಡಕ್ ಆಗಲ್ಲ ಅಂದ್ರೆ ಫಸ್ಟ್ ಥಿಂಗ್ ನಾನು ಹೋಗ್ಬಿಟ್ಟು ಅವ್ರಿಗೆ ಸ್ಪಾನ್ಸರ್ ಮಾಡ್ತೀನಿ. ಏನಂದ್ರೆ ಒಂದು ಎಜುಕೇಶನ್ ಸ್ಪಾನ್ಸರ್ ಮಾಡಿದ್ರೆ ಅವಳಿಗೆ ಅಟ್ಲೀಸ್ಟ್ ಒಂದು ವಿದ್ಯೆ ಇದ್ರೆ ಅವಳು ನೋಡ್ಕೊಳ್ಳೋ ಶಕ್ತಿ ಬೆಳೆಸ್ಕೊಂಡ್ರೆ ಅದೊಂದು ದೊಡ್ಡ ಸಹಾಯ ಒಂದು ಹಂತದಲ್ಲಿ. ಅಲ್ಲಿಂದ ಆಚೆಗೆ ಅವರು ಇನ್ನೊಂದು 10 ಜನ ಬೆಳೆಸ್ತಾರೆ. ಸೊ ದಟ್ ಸೈಕಲ್, ದಟ್ ಚೈನ್ ಹ್ಯಾಸ್ ಟು ಕಂಟಿನ್ಯೂ. ಆ ಒಂದು ಭಾವನೆಯಿಂದ ಸತತವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಅದೇ ರೀತಿ ಈಗೊಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಲುವಾಗಿ ಈಗ ಇದೇ ಭಾನುವಾರ ಮಾರ್ಚ್ 8 ನಾವು ವಾಕಥಾನ್ ಸಹ ಒಂದು ಆಯೋಜಿಸಿದ್ದೀವಿ ಪುಣ್ಯ ಆಸ್ಪತ್ರೆಯಿಂದ. ಅದ್ರ ಬಗ್ಗೆ ಮಾತನಾಡಬೇಕು. ಈಗ ನೀವು ವೈದ್ಯರಾಗಿ ಜಸ್ಟ್ ಕನ್ಸಲ್ಟೇಷನ್, ಪ್ರಿಸ್ಕ್ರಿಪ್ಷನ್ ಆ್ಯಂಡ್ ಆಪರೇಷನ್ ಇಷ್ಟಕ್ಕೆ ಮಾತ್ರ ನೀವು ಮೀಸಲಾಗಿಟ್ಕೊಂಡಿಲ್ಲ. ಇದನ್ನು ಹೊರತುಪಡಿಸಿ ನಿಮ್ಮ ಹಾಸ್ಪಿಟಲಿಂದ ಬಂದಾಗ ನೀವು ಹೇಳಿದ್ರಿ ಕ್ಯಾನ್ಸರ್ ರಿಲೇಟೆಡ್ ಟು ಕ್ಯಾನ್ಸರ್ ನೀವು ಸಿಕ್ಕಾಪಟ್ಟೆ ಪ್ರಿವೆನ್ಷನ್ ಸ್ಕ್ರೀನಿಂಗ್ ಎಲ್ಲ ಮಾಡಿಸ್ತಾ ಇದ್ದೀರಾ. ಸೊ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಹಾಗೆ ಸಂಘಟನೆಗಳನ್ನು ಮಾಡ್ತಾ ಇದ್ದೀರಾ. ಮತ್ತೊಂದು ಕಡೆ ನೋಡಿದ್ರೆ ವಿದ್ಯೆ ಎಂಬ ದಾನವನ್ನು ನೀವು ಕೊಡ್ತಾ ಇದ್ದೀರಾ ಎಷ್ಟೋ ಜನ ಹೆಣ್ಮಕ್ಳಿಗೆ ಅಂತ ಹೇಳಿದ್ರಿ. ಆ್ಯಂಡ್ ಆ್ಯಸ್ ಎ ಡಾಕ್ಟರ್ ಆಗಿ ನೀವು ಅವರಿಗೆ ಜಸ್ಟ್ ಕೇವಲ ನೀವು ಒಂದು ಇದನ್ನು ಮಾತ್ರ ಪ್ರಿಸ್ಕ್ರೈಬ್ ಮಾಡ್ತಲ್ಲ, ಅದನ್ನು ಹೊರತುಪಡಿಸಿದ್ರೆ ನೀವು ಆಸ್ ಎ ಮೆಂಟರ್ ಆಗಿ ಸಲಹೆಯನ್ನು ಕೊಡ್ತಾ ಇದ್ದೀರಾ. ಅವ್ರ ಜೊತೆ ಹೆಚ್ಚು ಸಮಯವನ್ನು ಕಳೆದು ಅವ್ರನ್ನ ಮಾನಸಿಕವಾಗಿ ಅವರು ಒಂದು ರೀತಿ ಸ್ಟ್ರಾಂಗ್ ಆಗುವಂತಹ ಎಲ್ಲ ಒಂದು ಸಲಹೆಗಳನ್ನ ನೀಡ್ತಾ ಬರ್ತಾ ಇದ್ದೀರಾ ಅಲ್ವಾ. ಇದೆಲ್ಲ ನೋಡ್ತಾ ಇದ್ರೆ ನಿಮ್ಮ ಒಂದು ಸೋಷಿಯಲ್ ವರ್ಕ್ ಡೆವಲಪ್ಮೆಂಟ್ಸ್ ಎಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ರಾಜಕೀಯಕ್ಕೆ ಹೋಗುವ ಎಲ್ಲ ಲಕ್ಷಣಗಳು ನಮ್ಗೆ ಕಾಣಿಸ್ತಾ ಇದೆ, ನಮ್ಗೆ ಗೋಚರಿಸ್ತಾ ಇದೆ. ಸೊ ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂತ ಒಂದು ಆಲೋಚನೆ ಬಂದಿದ್ಯಾ? ಯಾಕಂದ್ರೆ ಇಷ್ಟೊಂದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ಬೇಕಾದ್ರೆ ವೈದ್ಯರಾಗಿ, ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಆಲೋಚನೆ ಏನಾದರೂ ಆ ದಿಕ್ಕಿನತ್ತ ಸಾಗುತ್ತಾ? ಖಂಡಿತ ಅಂಥದ್ದು ಅವಕಾಶ ಬಂದಾಗ ಯಾಕೆ ಮಾಡಬಾರ್ದು. ವೆನ್ ಯು ಹ್ಯಾವ್ ಅ ವಿಷನರಿ ಅಪ್ರೋಚ್, ಒಂದು ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಇದೆ ನಿಮ್ಗೆ, ಒಂದು ಆಡಳಿತ ಮಾಡುವಂತ ಒಂದು ಶಕ್ತಿ ಇದೆ, ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ, ಸಮಾಜದ ಆಫ್ಕೋರ್ಸ್ 25 ವರ್ಷ ಆಸ್ಪತ್ರೆ ನಡೆಸಿದ್ದೀನಿ. ನಮ್ಮ ಆಸ್ಪತ್ರೆಯಲ್ಲಿ 120 ಜನ ಸ್ಟಾಫ್ ನ ಕುಟುಂಬನ ಮ್ಯಾನೇಜ್ ಮಾಡಿದೀವಿ. ಅದು ಹೊರಗಡೆ ಪ್ರಪಂಚ ದೇಶಾದ್ಯಂತ ವರ್ಲ್ಡ್ ವೈಡ್ ನಾನು ಜರ್ನಿ ಮಾಡಿದ್ದೀನಿ. ಹಲವಾರು ದೇಶಗಳ ಪ್ರಾಬ್ಲಮ್ಗಳು ನೋಡಿದ್ದೀನಿ, ದಿನನಿತ್ಯ ಪೇಷಂಟ್ಗಳನ್ನ ನಾನು ನೋಡ್ತಾ ಇದ್ದೀನಿ, ಅವ್ರ ಜೊತೆಗೆ ಕುಟುಂಬದ ಸಮಾಜದ ಸಮಸ್ಯೆಗಳನ್ನ ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ ಸಮಾಜ ಅನ್ನೋದು ನನ್ನಿಂದ ಹೊರಗಡೆ ಏನಿಲ್ಲ. ಸೊ ನಾನು ಪ್ರೊಫೆಷನ್ ಜೊತೆಗೆ ಸಮಾಜ ನನ್ನ ಜೊತೆಲೇ ಇಟ್ಕೊಂಡೆ ನಾನು ಬಂದಿದ್ದೀನಿ ಇಷ್ಟು ವರ್ಷ. ಸೊ ಅಂತಹ ಒಂದು ಅವಕಾಶಗಳಿದ್ರೆ ಖಂಡಿತ ನನಗೆ ನಿಜವಾಗ್ಲೂ ತುಂಬ ಹೃದಯದಿಂದ ನಾನು ರಿಸೀವ್ ಮಾಡ್ತೀನಿ ಅನ್ಸುತ್ತೆ. ಯಾಕೆ ಅಂದ್ರೆ ಇವತ್ತಿನ ದಿವಸ ವಿದ್ಯಾವಂತರು ಮತ್ತೆ ಆಡಳಿತ ಒಂದು ತಿಳ್ಕೊಂಡು ಒಂದು ದೇಶನ ನಡೆಸುವಂತ ಶಕ್ತಿ ಇರುವಂತ ಮಹಿಳೆಯರು ಇವತ್ತಿಗೆ ಬರ್ಬೇಕಾಗತ್ತೆ. ಯಾಕಂದ್ರೆ ಆಡಳಿತನೇ ಒಂದು ದೊಡ್ಡ ಕ್ವಶನ್ ಇದೆ ಇವತ್ತು. ಒಂದು ಪಾರದರ್ಶಕತೆ ಇಟ್ಕೊಂಡು ಒಂದು ನಮ್ಮ ರಾಜ್ಯದ ಒಂದು ಸಂಪನ್ಮೂಲನ ಒಂದು ಕಾಪಾಡಿಕೊಂಡು
ಯಾರಿಗೆ ಎಲ್ಲ ಹಂತದ ಎಲ್ಲ ವರ್ಗದ ಜನನ ಅಪ್ಲಿಫ್ಟ್ ಮಾಡುವಂಥದ್ದು, ದೇಶನ ಅಥವಾ ರಾಜ್ಯನ ಒಂದು ಡೆವಲಪ್ಮೆಂಟ್ ಮಾಡಿಕೊಂಡು ಒಂದು ಪ್ರಪಂಚದಲ್ಲಿ ಒಂದು ಟಾಪ್ ಲೆವೆಲ್ ತಗೊಂಡೋಗೋದು ಅಂದರೆ ಎಷ್ಟು ಖುಷಿ ಆಗುತ್ತೆ ಆ ಥರದ್ದು ಒಂದು ಕಾರ್ಯಕ್ರಮಗಳು ಮಾಡೋದಕ್ಕೆ. ಸೊ ಅಂಥ ಅವಕಾಶಗಳು ಸಿಕ್ಕಾಗ ಡೆಫಿನೆಟ್ಲಿ ಐ ವುಡ್ ವೆಲ್ಕಮ್. ತುಡಿತಾ ಇದೆಯಾ ರಾಜಕೀಯ ಬರುವಂತದ್ದು? ರಾಜಕೀಯಕ್ಕೆ ಬರಲೇಬೇಕು ಅಂತ ಏನಿಲ್ಲ, ಸಮಾಜ ಸೇವೆ ಮಾಡ್ಬೇಕನ್ನ ತುಡಿತಾ ಇದೆ. ಸೇವೆ ಮಾಡಬೇಕು. ಯಾಕಂದ್ರೆ ರಾಜಕೀಯ ಬಂದಾಗ ಏನು ಬೆನಿಫಿಟ್ಸ್ ಇದ್ರಲ್ಲಿ ಆಗ್ಬೋದು ಅಂದ್ರೆ, ಈ ಸಮಾಜ ಸೇವೆಗೆ ಒಂದು ಪೊಸಿಷನ್ ಅಂಡ್ ಪವರ್ ಬಂದಾಗ ಯು ಕ್ಯಾನ್ ಬ್ರಿಂಗ್ ಇನ್ ಚೇಂಜಸ್. ಇವಾಗ ಏನಾಗುತ್ತೆ, ಸಣ್ಣ ಪ್ರಮಾಣದಲ್ಲಿ ನಾವೇನೋ ಚೇಂಜಸ್ ಮಾಡಕ್ ಹೊರಟಿರುವಂಥದ್ದು. ವೆನ್ ಯು ಹ್ಯಾವ್ ಅ ಪವರ್ ಅಂಡ್ ಪೊಸಿಷನ್, ನೀವು ಒಂದು ಪಾಲಿಸಿ ಮೇಕರ್ ಆದಾಗ you can bring in good policies, uplifting policies, developmental policies, economical development, ಮತ್ತೆ ಸಾಂಸ್ಕೃತಿಕ ಡೆವಲಪ್ಮೆಂಟ್ ಆಗಬೇಕು, ಶೈಕ್ಷಣಿಕವಾಗಿ ಡೆವಲಪ್ಮೆಂಟ್ ಆಗಬೇಕು, ಸೊ ಲಿವಿಂಗ್ ಬೆಟರ್ ಆಗಬೇಕು, ಬೇಸಿಕ್ ಕಮ್ಯುನಿಟಿ ಸಿಗ್ಬೇಕು ಎಲ್ಲರಿಗೂ, ಎಲ್ಲ ವರ್ಗದ ಜನರಿಗೂ. ಸೊ ಆ ತರ ನಿಮಗೆ ಮಾಡ್ಬೇಕು ಅಂದಾಗ ಏನಾಗುತ್ತೆ ಅಂದ್ರೆ, ಯು ಶುಡ್ ಹ್ಯಾವ್ ಸಮ್ ಪೊಸಿಷನ್ ಅಂಡ್ ಪವರ್. ಸೊ ಅವಾಗಷ್ಟೇ ನೀವು ಬದಲಾವಣೆ ತರ್ಲಿಕ್ಕಾಗತ್ತೆ. ಅಲ್ಲದೆ ಹೋದ್ರೆ ಬದಲಾವಣೆ ತರುವಂತ ಪ್ರತಿನಿಧಿಗಳಿಗೆ ನಾವು ಹೇಳ್ಬೋದು, ನಮ್ಮ ಮನವಿ ಕೊಡ್ಬೋದು, ಅಲ್ಲಿಗೆ ನಿಂತೋಗ್ತದೆ. ಅಲ್ಲಿಂದ ಆಚೆಗೆ ನಮ್ಮ ವಾಯ್ಸ್ ನಿಂತೋಗುತ್ತೆ. ನಮ್ಮ ವಾಯ್ಸ್ ಇರೋದು ಒಂದೇ ಒಂದು ಟೈಮ್ನಲ್ಲಿ ಯಾವಾಗ ಅಂದರೆ ವೋಟಿಂಗಲ್ಲಿ ಮಾತ್ರ. ಅಷ್ಟಿಗೆ ಸ್ಟಾಪ್ ಮಾಡ್ತೀವಿ. ಸರ್, ನಾನು ಇಂಟ್ರಡಕ್ಷನ್ ಅಲ್ಲೇ ಹೇಳಿದೆ ಮೇಡಮ್, ಈಗ ಉದ್ಯಮಿಯಾಗಿ ಸಮಾಜಕ್ಕೆ ಉದ್ಯೋಗವನ್ನ ನೀಡ್ತಾ ಇದ್ದಾರೆ. ಎಸ್, ಆಬ್ವಿಯಸ್ಲಿ ಈಗ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ಬಿಕಾಸ್ ನಿಮ್ಮ ಪುಣ್ಯ ಹಾಸ್ಪಿಟಲಲ್ಲೇ ನೀವು 150 ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ ಅಂದರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಸೊ ಇಲ್ಲಿಂದ ನಿಮ್ಮ ಕೆಲಸ, ನಿಮ್ಮ ಸೇವೆ ಶುರು ಆಗ್ತಾ ಇದೆ ಒಂದು ಸಮಾಜಕ್ಕೆ, ನಿಮ್ಮ ಪರಿವಾರಕ್ಕೆ, ನಿಮ್ಮ ಸಮಾಜಕ್ಕೆ, ನೀವು ವಾಸಿಸುವಂತಹ ಒಂದು ಕ್ಷೇತ್ರಕ್ಕೆ. ದೆನ್ ನೆಕ್ಸ್ಟ್ ಲೆವೆಲ್ ಇಸ್ ಒಂದು ರಾಜ್ಯಕ್ಕೆ. ಸೊ ಹಾಗಾಗಿ ರಾಜಕಾರಣಿ ಆಗಿ ಬಂದರೆ ಸಾಕಷ್ಟು ಕೆಲಸಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಒಂದು ಪವರ್ ಪೊಸಿಷನ್ ಬೇಕಾಗುತ್ತೆ. ಆ ಪವರ್ ಪೊಸಿಷನ್ ಪಡ್ಕೊಳ್ಳೋದಕ್ಕೆ ರಾಜಕೀಯ ಕ್ಷೇತ್ರ ಅನಿವಾರ್ಯತೆ ಇದೆ ಅಂತ ನೀವು ಒಪ್ಕೊಳ್ತೀರಾ? ಈಗ ಅನಿವಾರ್ಯತೆ ಇದೆ, ಅಗತ್ಯತೆ ಇದೆ ಅಂತ ಹೇಳ್ಬೋದು. ಅನಿವಾರ್ಯತೆ ಅನ್ನೋದಕ್ಕಿಂತ ದಟ್ ಈಸ್ ಅ ನೀಡ್ ಆಫ್ ಎನ್ ಅವರ್. ಸೊ ಇವತ್ತಿನ ದಿವಸ ಅಗತ್ಯತೆ, ಅದ ಅವಶ್ಯಕತೆ ಖಂಡಿತ ಇದೆ ಆ ತರದ್ದು ಒಂದು. ಮತ್ತೆ ಏನಂದ್ರೆ, ಇವಾಗ ನಿಮಗೆ ಒಂದು ಬಿಗರ್ ವಿಷನ್ ಇರಬೇಕು ಯಾವಾಗ್ಲೂ. ಸೊ ನಮಗೆ ಏನಂದ್ರೆ, ಬಿಗರ್ ವಿಷನ್ ಇದ್ದಾಗ ನಾಳೆಗೇನು, ಇಲ್ಲಿಂದ ಆಚೆಗೆ 50 ವರ್ಷಕ್ಕೆ ಏನ್ ನಮ್ಮ ಸ್ಥಾನಮಾನ ಇರುತ್ತೆ, ನಮ್ಮ ದೇಶದ ಸ್ಥಾನಮಾನ ಇರುತ್ತೆ, ಇಲ್ಲಿಂದ 100 ವರ್ಷಕ್ಕೆ ಏನಿರುತ್ತೆ, ಆ ಒಂದು ವಿಷನರಿ ಅಪ್ರೋಚ್ ಇದ್ದಾಗ ಅಷ್ಟೇನೆ ನಾವು ವಿ ಕ್ಯಾನ್ ಥಿಂಕ್ ಇನ್ ದ ಆಂಗಲ್ ಆಫ್ ಡೆವಲಪ್ಮೆಂಟ್. ಇಲ್ದೇ ಹೋದ್ರೆ ಏನಾಗುತ್ತೆ, ಡೆವಲಪ್ಮೆಂಟ್ ಅನ್ನೋದು ಶಾರ್ಟ್ ಲಿವ್ಡ್ ಇರುತ್ತೆ. ಈಗ ನಾವು ಒಂದು ಬ್ರಿಡ್ಜ್ ಕಟ್ತೀವಿ, 10 ವರ್ಷ ಇರುತ್ತೆ ಅಂದ್ರೆ ಉಪಯೋಗ ಏನ್ ಬಂತು? 100 ವರ್ಷ ಇರ್ಬೇಕದು ಅಲ್ವಾ? ಹಳೆ ಕಾಲದ ದೇವಸ್ಥಾನಗಳು ಇವತ್ತು 1000 ವರ್ಷಗಳಿರುವಾಗ ಅವಾಗ ಯಾವ ಸೈನ್ಸ್ ಏನು ನೋಡಿರ್ಲಿಲ್ಲ, ಯಾರು ಫಿಸಿಕ್ಸ್ ಸ್ಟಡಿ ಮಾಡಿ ಕಟ್ಟಿರ್ಲಿಲ್ಲ. ಸೊ ಪುರಾತನ ಕಾಲದಲ್ಲೇ ನಮ್ಮ ಆಲೋಚನೆಗಳು ಅಷ್ಟು ಚೆನ್ನಾಗಿತ್ತು ಅನ್ನೋವಾಗ, ಇವತ್ತಿಂದು ಟೆಕ್ನಾಲಜಿ ಬೇಸ್ಡ್ ನಾವೆಲ್ಲ ಇರುವಂತವ್ರು, ನಾವು ಅವರ್ ಥಿಂಕಿಂಗ್ ಇಸ್ ಮಚ್ ಫಾರ್ವರ್ಡ್. ಸೊ ಆ ತರ ಒಂದು ಅನಲಿಟಿಕ್ ಅಪ್ರೋಚ್ ಇರಬೇಕು, ವಿಷನರಿ ಅಪ್ರೋಚ್ ಇರಬೇಕು. ಒಟ್ಟಾರೆ ಡೆವಲಪ್ಮೆಂಟ್ ಬಗ್ಗೆ ನಾವು ಯೋಚನೆ ಮಾಡಬೇಕು, ನಮ್ಮ ಸಂಪನ್ಮೂಲಗಳ ಸಂರಕ್ಷಣೆ ಮಾಡಬೇಕು, ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಇರಬೇಕು. ಎಲ್ಲಾ ವ್ಯಕ್ತಿಗಳಲ್ಲೂ ಅವ್ರವ್ರದೇ ಆದ ಒಂದು ಟ್ಯಾಲೆಂಟ್ ಇರುತ್ತೆ, ಒಂದು ತುಡಿತ ಇರುತ್ತೆ, ಒಂದು ಎಫರ್ಟ್ ಇರುತ್ತೆ. ಆ ಎಫರ್ಟ್ ಅನ್ನ ಒಳ್ಳೆ ಮಾರ್ಗದಲ್ಲಿ ಉಪಯೋಗಿಸ್ಕೊಳ್ಳುವಂಥದ್ದನ್ನು, ಒಂದು ಟ್ಯಾಲೆಂಟ್ ಇಟ್ಕೊಂಡು, ಒಂದು ಲೀಡರ್ಶಿಪ್ ಇಟ್ಕೊಂಡು, ಎಲ್ಲಾನು ಒಂದು ಸಮಜಾಯಿಸ್ಕೊಂಡು ಹೋಗುವಂತ ಒಂದು ಗುಣಗಳಿರುವಂತ ಲಕ್ಷಣಗಳೇ ಹೆಣ್ಮಕ್ಳಲ್ಲಿ ಇದೆ ಇವತ್ತು. ಆ ಹೆಣ್ಮಕ್ಳನ್ನೇ ನಾವು ಮುಂದೆ ಬರಕ್ ಬಿಡ್ತಾ ಇಲ್ಲ, ಆ ಗುಣಲಕ್ಷಣಗಳನ್ನ. ಎಸ್, ಅದ್ರ ಬಗ್ಗೆ ಮಾತನಾಡಲೇಬೇಕು. ರಿಸರ್ವೇಶನ್ ಅಂತ ನಾವೇನಿವತ್ತು ವಾಯ್ಸ್ ರೈಸ್ ಮಾಡ್ತೀವಿ, ಸಮಯ ಬಂದಾಗ ಆ ಒಂದು ಸಂದರ್ಭ ಸನ್ನಿವೇಶಗಳಲ್ಲಿ ಮಾತ್ರ, ತದನಂತರ ಅದು ಅಲ್ಲೇ ಮುಚ್ಚೋಗ್ಬಿಡುತ್ತೆ. ಸೊ ಅದನ್ನು ಮತ್ತೆ ನಾವು ಹೇಗೆ ಬೆಳಗ್ಗೆ ತರಬೇಕು, ಅದನ್ನು ಹೇಗೆ ನಾವು ಇಂಪ್ಲಿಮೆಂಟ್ ಜಾರಿಗೊಳಿಸ್ಬೇಕು ಅನ್ನೋದನ್ನ ನಿಮ್ಮ ಬಗ್ಗೆ ಕೇಳಬೇಕು, ನಿಮ್ಮ ಹತ್ರ ಪ್ರಶ್ನೆ ಕೇಳಿ. ಅದಕ್ಕೂ ಮುನ್ನ ಲೈಕ್ ನೀವು ಹೇಳಿದ್ರೆ, ಆಲ್ವೇಸ್ ಥಿಂಕ್ ಬಿಗ್ ಡ್ರೀಮ್. ನಮ್ಮ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರೇ ಅವತ್ತು ಹೇಳ್ಬಿಟ್ಟಿದ್ರು, ಕನ್ಸು ಕಾಣ್ರೆ ದೊಡ್ಡ ಮಟ್ಟದಲ್ಲೇ ಕನ್ಸು ಕಾಣಬೇಕು. ಸೊ ಹಾಗಾಗಿ ಇವತ್ತು ನಿಮ್ಮ ಸಣ್ಣ ಪ್ರಮಾಣದಲ್ಲಿ ನೀವು ಮಾಡ್ತಿರುವಂತಹ ಕೆಲಸ ಒಂದು ದೊಡ್ಡ ಪ್ರಮಾಣದಲ್ಲಿ ಅದು ಬೆಳಕಿಗೆ ಬರಬೇಕು, ಅದನ್ನು ಜಾರಿಗೊಳಿಸಬೇಕು ಅನ್ನೋದಾದ್ರೆ ಎಸ್, ರಾಜಕೀಯ ಅನ್ನೋದು ಒಂದು ಅನಿವಾರ್ಯತೆ, ಅಗತ್ಯತೆ ನಾವೇ ಸೃಷ್ಟಿ ಮಾಡ್ಕೋಬೇಕು ಅನ್ನೋದು ನಿಮ್ಮ ಒಂದು ಅನಿಸಿಕೆ. ಇಸ್ ಗುಡ್ ಅಂಡ್ ಮೋಸ್ಟ್ ವೆಲ್ಕಮ್ ಫಾರ್ ದಟ್. ಸೊ ರಾಜಕಾರಣಿ ಆಗುವ ಎಲ್ಲ ಲಕ್ಷಣಗಳು ನನ್ಗೆ ಗೊತ್ತಿರೋ ಪ್ರಕಾರ, ಸೊ ನಾನು ನಿಮ್ಮನ್ನ ಒಂದು ಕ್ಷೇತ್ರಕ್ಕೆ ಕ್ಯಾಟಗರೈಸ್ ಆಗ್ತಾನೆ ಇಲ್ಲ. ಸೊ ಆಸ್ ಎ ಡಾಕ್ಟರ್ ಆಗಿ ಅಂದ್ರೆ ಎಸ್, ಯು ಆರ್ ಡೂಯಿಂಗ್ ಯುವರ್ ದಿ ಬೆಸ್ಟ್ ವರ್ಕ್, ಆ್ಯಂಡ್ ಸೋಷಿಯಲ್ ವರ್ಕರ್ ಯು ಆಲ್ರೆಡಿ ಡೂಯಿಂಗ್ ಇಟ್ ಆ್ಯಂಡ್ ಸ್ಟಿಲ್ ಯು ಆರ್ ಕಂಟಿನ್ಯೂಯಿಂಗ್. ಹಾಗೆ ನೀವು ರಾಜಕಾರಣಿ ಆಗಬೇಕು ಅಂತಂದರೆ ಬೇಕಾದಂತಹ ಬೇಸಿಕ್ ಆ ಸ್ಕಿಲ್, ಕೌಶಲ್ಯತೆ, ಆ ಜಾಣ್ಮೆ ಎಲ್ಲವೂ ಕೂಡ ನಿಮ್ಮ ಹತ್ರ ಇರೋದ್ರಿಂದ, ಸೊ ನಾವು ಎಲ್ಲರೂ ಪರವಾಗಿ ಒಂದು ಮಹಿಳಾ ದಿನಾಚರಣೆಯ ದಿನ ನಾವು ಕೂಡ ಹೃದಯಪೂರ್ವಕವಾಗಿ ನಿಮಗೆ ಸ್ವಾಗತಿಸ್ತೀವಿ. ಈ ಒಂದು ರಾಜ್ಯಕ್ಕೆ ಬಂದರೆ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳನ್ನ ನಾವು ನಿಮ್ಮಿಂದ ಬಯಸ್ಬಹುದು, ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು. ಇವತ್ತು ಮೀಸಲಾತಿ ಬಗ್ಗೆ ಸಾಕಷ್ಟು ಕೇಳ್ತಾನೆ ಇದ್ದೀವಿ ಮೇಡಮ್, ರಿಸರ್ವೇಷನ್ 33% ಅಂತ. ಬಟ್ ಎಲ್ಲೂ ಕೂಡ ಅದು ನಿಜವಾಗ್ಲೂ ಜಾರಿಗೊಳಿಸಿರೋದು ನಾವು ಕಾಣ್ತಾನೇ ಇಲ್ಲ. ಏನಿದು ರಾಜಕೀಯದಲ್ಲಿ ಮೀಸಲಾತಿ ಅನ್ನೋದು ಮಾತ್ರ, ಅದಕ್ಕೆ ಬೇಕಾದ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಈ ಒಂದು ಮೀಸಲಾತಿ ಅನ್ನೋದನ್ನು ನಾವು ಜಾರಿಗೊಳಿಸುವಂಥದ್ರಲ್ಲಿ ಪರಿಶ್ರಮವನ್ನು ಪಡಬೇಕು ಅಂತ ಅನ್ನಿಸ್ತಾ ಇದೆಯಾ? ನಿಮ್ಮ ಅನಿಸಿಕೆ?
ಈಗ ಆಸ್ ಎ ಡಾಕ್ಟರ್, ಆಸ್ ಎ ಸರ್ಜನ್, ಆಸ್ ಎ ಮೆಡಿಕಲ್ ಫ್ರೆಟರ್ನಿಟಿ, ನಮ್ಮಲ್ಲಿ ರಿಸರ್ವೇಷನ್ ಅಂತ ಏನಿಲ್ಲ. ಬಿಕಾಸ್ ಈಕ್ವಲ್ ರೈಟ್ಸ್ ಫಾರ್ ಎವ್ರಿಬಡಿ, ಓನ್ಲಿ ಇಂಟೆಲಿಜೆಂಟ್ ಪೀಪಲ್ ವಿಲ್ ಬಿ ಎಲೆಕ್ಟೆಡ್ ಆರ್ ಸೆಲೆಕ್ಟೆಡ್, ಆ ಥರದ್ದಿರುತ್ತೆ. ಸೊ ಹಾಗಾಗಿ ನಮ್ಮ ಪ್ರೊಫೆಷನಲ್ಲಿ ಈಕ್ವಾಲಿಟಿ ಅಂತ ನಾವು ಫೈಟ್ ಮಾಡೋ ನೆಸೆಸಿಟಿನೇ ಇಲ್ಲ, ಬಿಕಾಸ್ ಬೈ ಡಿಫಾಲ್ಟ್ ಇರುತ್ತೆ. ಸೊ ಆದರೆ ಬೇರೆ ರಂಗಗಳಲ್ಲಿ ಈಗ ರಾಜಕೀಯ ಇರ್ಬೋದು, ಎನಿ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ಗಳಿರ್ಬೋದು, ಅಥವಾ ಅದನ್ನು ಹೊರತುಪಡಿಸಿ ಕೆಲವೊಂದು ಸಂಘಟನೆಗಳಿರ್ಬೋದು, ಕೆಲವು ಆಯೋಗಗಳಿರ್ಬೋದು, ಎಲ್ಲೋ ಒಂದು ಕಡೆ ಹೆಣ್ಮಕ್ಳನ್ನ ಅಥವಾ ಅವ್ರನ್ನ ತುಳಿದು ಮುಂದೆ ಹೋಗುವಂಥ ಒಂದು ಪರಿಸ್ಥಿತಿ ಇವಾಗಲೂ ಸಹ ಇದೆ. ಸೊ ಅದರಿಂದ ನೀವು ಅನ್ಲೆಸ್ ಯು ಡಿಮ್ಯಾಂಡ್ ಸಿಗೋದಿಲ್ಲ ಈಸಿಯಾಗಿ. ಇವತ್ತಿನ ಪ್ರಸ್ತುತ ಪರಿಸ್ಥಿತಿ ಇರೋದೇ ಹಾಗೆ. ಯು ಹ್ಯಾವ್ ಟು ಡಿಮ್ಯಾಂಡ್, ಯು ಹ್ಯಾವ್ ಟು ಆಸ್ಕ್ ಫಾರ್ ಯುವರ್ ರೈಟ್ಸ್, ಯು ಹ್ಯಾವ್ ಟು ಫೈಟ್ ಫಾರ್ ಯುವರ್ ರೈಟ್ಸ್, ಯು ಹ್ಯಾವ್ ಟು ಶೋ ಯುವರ್ ಸ್ಟ್ರೆಂತ್. ಆ ಥರದ್ದು ಒಂದು ಇಂಟಿಗ್ರಿಟಿ ಬೇಕು. ಈ ಥರದ್ದಕ್ಕೆ ಫೈಟ್ ಮಾಡ್ತಾ ಇರುವಂಥದ್ದು. ಸೊ ನಾವು ಫೈಟ್ ಮಾಡಾದ್ರೂ ನಮಗೆ ಈಕ್ವಾಲಿಟಿ ಕೊಡಬೇಕು ಒಂದು. ಮತ್ತು ಆ ಜೆಂಡರ್ ಈಕ್ವಾಲಿಟಿನ ಅಕ್ಸೆಪ್ಟೆನ್ಸ್ ಏನಿದೆ ಅಲ್ಲ, ಅಪೋಸಿಟ್ ಜೆಂಡರ್, ಅದು ಇನ್ನೂ ಒಂದು ದೊಡ್ಡ ಪ್ರಮಾಣದಲ್ಲಿ ಹಾಕಬೇಕು. ಹೌದು, ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಭೇದ ಭಾವ ಇಲ್ಲದೆ ಅವ್ರಿಗೆ ಇಷ್ಟೆಲ್ಲ ಒಂದು ಕ್ವಾಲಿಟೀಸ್ ಇರುವಂಥ, ಗುಣಲಕ್ಷಣಗಳಿರುವಂಥ ಹೆಣ್ಮಕ್ಳು ಯಾಕೆ, ವೈ ಡೋಂಟ್ ದೇ ಬಿಕಮ್ ಲೀಡರ್ಸ್? ಮಾಡ್ಬೋದು. ಲೀಡರ್ಸ್ ಮಾಡೋದಕ್ಕೆ ಇನ್ನು ಅಕ್ಸೆಪ್ಟೆನ್ಸ್ ಅಂದ್ರೆ ಒಪ್ಕೊಳ್ಳೋಣ ಪೂರ್ಣ ಪ್ರಮಾಣದಲ್ಲಿ ಅನ್ನೋದು ಇಲ್ಲ. ಸೊ ಅದರಿಂದ ಹೆಣ್ಮಕ್ಳಿಗಿರೋ ಟ್ಯಾಲೆಂಟ್ ಇರ್ಬೋದು, ಅವ್ರನ್ನ ಸಬಲೀಕರಣ ಮಾಡೋಕ್ಕಾದ್ರೂ ಅವ್ರಿಗೆ ಈಕ್ವಾಲಿಟಿ ಕೊಡಬೇಕಾಗತ್ತೆ. ಇವತ್ತು ನೀವು ಯಾವುದೇ ರಂಗದಲ್ಲಿ ನೀವು ತಗೊಂಡ್ರು ಸಹ ಹೆಣ್ಮಕ್ಳು ನಾವು ಮ್ಯಾಕ್ಸಿಮಮ್ ಒಂದು 70 to 20% ಅಷ್ಟೇ ಎಲ್ಲ ಒಟ್ಟಾರೆ ತಗೊಂಡ್ರೆ ಒಂದಷ್ಟು ಜನ ಅಷ್ಟೇ ನಾವು ಕೆಲಸ ಮಾಡ್ತಾ ಇರುವಂಥದ್ದು. ಇನ್ ರಿಮೈನಿಂಗ್ 75 to 80% ಇರೋರೆಲ್ಲ ಯಾರೋ ಮಹನೀಯರೇ ಇದ್ದಾರೆ. ಸೊ ಯಾವಾಗ ಇದು ಈಕ್ವಾಲಿಟಿ ಆಗೋದು? ನಾವು ಅದಕ್ಕಾಗಿ ರಿಸರ್ವೇಷನ್ ಬೇಕೇ ಬೇಕಾಗುತ್ತೆ. ಇವತ್ತಿನ ಪ್ರಸ್ತುತ ಪರಿಸ್ಥಿತಿನಲ್ಲಿ ಐ ಆಲ್ವೇಸ್ ವೆಲ್ಕಮ್ ರಿಸರ್ವೇಷನ್, ಬಿಕಾಸ್ ದಟ್ ಈಸ್ ಅ ನೀಡ್ ಆಫ್ ಎನ್ ಅವರ್. ಆ್ಯಂಡ್ ಐ ಥಿಂಕ್ ಇವತ್ತಿನ ರಾಜಕೀಯ ಪರಿಸ್ಥಿತಿನೇ ಅಂತಲ್ಲ, ದೇಶದ ಪರಿಸ್ಥಿತಿ ಇರ್ಬೋದು, ರಾಜ್ಯದ ಪರಿಸ್ಥಿತಿ ಇರ್ಬೋದು, ಅದೆಲ್ಲ ನೋಡಿದಾಗ ವೆನ್ ಯು ಆರ್ ಕೇಪಬಲ್, ನಾಲೆಡ್ಜಬಲ್. ಹಾಗಾದ್ರೆ ಈಗ ಮೀಸಲಾತಿ ಅನ್ನೋ ಒಂದು ಪದ ಸೊ ಎಲ್ಲಿ ಬೇಗ ನಮಗೆ ತುಂಬಾ ಅಗತ್ಯತೆ, ಯಾವ ಕ್ಷೇತ್ರದಲ್ಲಿ ಬೇಕು ಅಂತ ಅನಿಸ್ತಾ ಇದೆ? ಫಾರ್ ಎಕ್ಸಾಂಪಲ್, ಪಾಪ್ಯುಲೇಷನ್ ಪ್ರೊಡಕ್ಟಿವಿಟಿಲಿ ಇವಾಗ ಹೆಣ್ಮಕ್ಳು ಹುಟ್ಲಿ, ಹೆಣ್ಮಕ್ಳು ಬೇಕು ಅಂತ ಕಾಯ್ತಾ ಇರೋರು ತುಂಬಾ ಜನ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರುವಂತದ್ದು. ಅವಾಗ ಹೆಣ್ಮಕ್ಳು ಭ್ರೂಣ ಹತ್ಯೆಗಳು ನಡೀತಾ ಇತ್ತು, ಬಟ್ ಇವಾಗ ಇದನ್ನ ಸ್ಟಾಪ್ ಮಾಡ್ಬೇಕು, ಹೆಣ್ಮಕ್ಳು ಬೇಕು ಅನ್ನೋ ಒಂದು ಸಮಯ ಬಂದ್ಬಿಟ್ಟಿದೆ. ಆದ್ರೆ ಪಾಪ್ಯುಲೇಷನ್ ಪ್ರೊಡಕ್ಟಿವಿಟಿಗೆ ನೀವು ಮೀಸಲಾತಿಯನ್ನ ಜಾಸ್ತಿ ಮಾಡ್ಕೋಬೇಕು ಅಂತಿದ್ದೀರಾ, ಬಟ್ ಬೇರೆದ್ರಲ್ಲಿ ಯಾಕೆ ಆಗ್ತಾ ಇಲ್ಲ? ಏನಾಗ್ತದೆ? ಇಟ್ಸ್ ಎ ವೆರಿ ಗುಡ್ ಕ್ವಶನ್. ಇನ್ಫ್ಯಾಕ್ಟ್ ಹೇಳ್ಬೇಕಂತಂದ್ರೆ, ಈಗ ಭ್ರೂಣ ಹತ್ಯೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಭ್ರೂಣ ಹತ್ಯೆ ಆಗ್ತಾ ಇತ್ತು. ಯಾಕೆ ಭ್ರೂಣ ಹತ್ಯೆ ಆಗ್ತಾ ಇತ್ತು? ಅಲ್ಲ, ಅಕ್ಸೆಪ್ಟೆನ್ಸ್ ಇಲ್ಲ ಸೊಸೈಟಿನಲ್ಲಿ. ಏನಾಗಿದೆ, ಸಮಾಜ ಅಂದ್ರೆ ಎಲ್ಲರೂ ಇದ್ದಂಗೆ. ಸೊ ಸಮಾಜದಲ್ಲಿ ಹೆಣ್ಮಕ್ಳನ್ನ ಅಕ್ಸೆಪ್ಟ್ ಮಾಡ್ಕೊಡುವಂಥ ಕಾಲ ಇರಲಿಲ್ಲ. ಹೆಣ್ಮಕ್ಳು ಅಂದ್ರೆ ಏನೋ ಬೇಡ ಅವರು ಅಂದ್ರೆ ಏನಾಗುತ್ತೆ, ಆಕೆ ಬರ್ಡನ್ ಅನ್ನೋ ಥರದ್ದು ಒಂದು ಆಲೋಚನೆ ಇತ್ತು. ಫ್ಯಾಮಿಲಿಗೆ ಇರ್ಬೋದು, ಸೊಸೈಟಿಗೆ ಮದುವೆ ಮಾಡಬೇಕು, ಅವ್ರ ಕುಟುಂಬ ನೋಡ್ಕೊಳ್ತಾರೆ, ತುಂಬಾ ವಿದ್ಯಾವಂತರಿರಲ್ಲ, ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ಮಧ್ಯರಾತ್ರಿ ಓಡೋಗ್ಬೇಕಂದ್ರೆ ಕೆಲಸ ಮಾಡೋಕ್ಕಾಗಲ್ಲ. ಈ ಥರದ್ದು ಹಲವಾರು ಅವ್ರದ್ದೇ ಅಲ್ಲ ಆಲೋಚನೆಯಲ್ಲಿ ಅವ್ರಿಗೆ ಒಂದು ಪ್ರಾಮುಖ್ಯತೆ ಇರ್ತಾ ಇರಲಿಲ್ಲ. ಗಂಡು ಮಗು ಅಂದ್ರೆ ಏನಾಗುತ್ತೆ, ಬೆಳೀತಾನೆ, ಅವ್ನ ಪಾಡಿಗೆ ಅವ್ನು ಇಂಡಿಪೆಂಡೆಂಟ್ ಆಗಿರ್ತಾನೆ, ದುಡಿತಾನೆ, ಸಂಪಾದನೆ ಮಾಡ್ತಾನೆ. ಸೊ ಲಾಟ್ ಆಫ್ ಪಾಸಿಟಿವ್ಸ್ ಅನ್ನೋ ಆಲೋಚನೆ ಇತ್ತು. ಬಟ್ ಇವತ್ತಿನ ದಿವಸ ಇಟ್ ಈಸ್ ಬಿನ್ ಚೇಂಜ್ಡ್. ಸೊ ಆ ಥರದ ಆಲೋಚನೆ ಕಡಿಮೆ ಆಗ್ತಾ ಬರ್ತದೆ. ಗ್ರಾಫ್ ವೇರಿಯೇಷನ್ಸ್ ಆಗ್ತಾ ಇದೆ ಇವತ್ತಿಗೆ. ಸೊ ಹೆಣ್ಮಕ್ಳು ಗಂಡ್ಮಕ್ಳು ಒಂದೇ ಥರದಲ್ಲಿ ಇದ್ದಾರೆ. ಯಾಕಂದ್ರೆ ಇವಾಗ ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ ಅಂದ್ರೆ, ಈಗ ನನಗೆ 3 ಜನ ಮಕ್ಳಿದ್ದಾರೆ, 3 ಜನ ಮೆಡಿಕಲ್ ಮಾಡ್ತಾ ಇದ್ದಾರೆ, ನೋ ಡಿಫರೆನ್ಸ್. ನನ್ನ ದೊಡ್ಡ ಮಗಳಿಗೆ ಆರ್ಥೋಪೆಡಿಕ್ಸ್ ಮಾಡ್ತಾ ಇದ್ದಾಳೆ, ಆರ್ಥೋಪೆಡಿಕ್ ಸರ್ಜನ್. ಸೊ ಆ ಥರ ಇವತ್ತಿನ ದಿವಸ ಕಾಲಕ್ರಮೇಣ ಬದಲಾವಣೆ ಆಗ್ತಾ ಇದೆ, ಬಟ್ ಅದು ಪೂರ್ಣ ಪ್ರಮಾಣದಲ್ಲಿ ಇಲ್ಲ. ಬಟ್ ಜೆಂಡರ್ ಈಕ್ವಾಲಿಟಿ ಬೈ ಪಾಪ್ಯುಲೇಷನ್ ಅಂತ ಹೆಣ್ಮಕ್ಳು ಬೇಕು ಅಂತ ಕೇಳ್ತಾ ಇಲ್ಲ. ಬೈ ಡಿಫಾಲ್ಟ್ ಸ್ವಲ್ಪ ಎಜುಕೇಟೆಡ್ ಇದ್ದು, ನಾಲೆಡ್ಜಬಲ್ ಇದ್ದು ಹೆಣ್ಮಕ್ಳು ಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದಾರೆ. ಅಂಡ್ ಅಕ್ಸೆಪ್ಟೆನ್ಸ್, ಒನ್ ಚೈಲ್ಡ್, ಸಿಂಗಲ್ ಚೈಲ್ಡ್ ಅಂತ ಆಗೋದ್ರಿಂದ ಹೆಣ್ಮಗು ಒಂದೇ ಇದ್ರು ಪರಲ್ಲ, ಹೆಣ್ಮಗುನ ಗಂಡ್ ಮಗುನ ಒಂದೇ ಮಗು ಸಾಕು ಅಂತಾನು ಬರ್ತಾ ಇದ್ರೆ, ದಟ್ ಈಸ್ ಆಲ್ಸೋ ನಾಟ್ ಅದರ್ವೈಸ್ ಅಡ್ವೈಸಬಲ್. ಈಗ ನಾವ್ ಇಬ್ಬರಿದೀವಿ ಅಂದ್ರೆ ನಮ್ಮಿಬ್ಬರಿಗೆ ರಿಪ್ಲೇಸ್ಮೆಂಟ್ 2 ಮಕ್ಳು ಇರಬೇಕು. ಎಷ್ಟೋ ಸರಿ ಇವತ್ತು ನನ್ನ ಆಸ್ಪತ್ರೆಗೆ ಬರುವಂತರು ಹೆಣ್ಮಗು ಬೇಕು ಅಂತ 3ನೇ ಮಗು ಮಾಡ್ಕೊಂಡಿರೋರು ಇದಾರೆ. ಸೊ ಹೆಣ್ಮಗು ಬೇಕು ಅಂತ, 2 ಗಂಡ್ ಮಕ್ಳಿದ್ದಾರೆ, ನನಗೆ ಹೆಣ್ಮಗು ಬೇಕಂತ. ಸೊ ಕಾಲಕ್ರಮೇಣ ಇದು ಬದಲಾವಣೆ ಆಗಿದೆ. ಬಟ್ ಈ ಬದಲಾವಣೆ ಪರ್ಸೆಂಟೇಜ್ ಕಡಿಮೆ ಇದೆ, ಇನ್ನೂ ಒಂದಷ್ಟು ಆಗ್ಬೇಕು, ಪೂರ್ಣ ಪ್ರಮಾಣದಲ್ಲಿ ಆಗಬೇಕು. ಅದು ಇನ್ನೂ ಸಾಕಷ್ಟು ಟೈಮ್ ತಗೊಳುತ್ತೆ ಅನ್ಸುತ್ತೆ, ಬಟ್ ಆಗಬೇಕು. ಬಟ್ ಅರ್ಬನೈಸ್ಡ್ ಏರಿಯಾಗಳಲ್ಲಿ ಅಂದ್ರೆ ಬೆಂಗಳೂರು ಅಂತ ಮೆಟ್ರೋಪಾಲಿಟನ್ ಸಿಟಿನಲ್ಲೆಲ್ಲ ಆ ಜೆಂಡರ್ ಪ್ರಾಬ್ಲಮ್ಸ್ ಇಲ್ಲ. ಹೆಣ್ಮಗು ಗಂಡ್ಮಗು ಅಂತ ಡಿಫ್ರೆನ್ಸಸ್ ನನಗೆ ಖಂಡಿತ ಕಾಣ್ತಾ ಇಲ್ಲ. ಇನ್ನು ಸ್ವಲ್ಪ ರೂರಲ್ ಏರಿಯಾದಲ್ಲಿ ಇವತ್ತಿಗೂ ಇನ್ನೂ ಇದೆ ಪಿಡುಗು. ಅದನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಮತ್ತೆ ಇವತ್ತಿನ ದಿವಸ PCP ಇಂಡೆಂಟಿ ಇವರೆಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ಮಾನಿಟರ್ ಮಾಡ್ತಾ ಇರೋದ್ರಿಂದ ಈ ತರ ಭ್ರೂಣ ಹತ್ಯೆ ಇವೆಲ್ಲ
ಸುಮಾರು ಒಳ್ಳೆ ಪ್ರಮಾಣದಲ್ಲಿ ತಡೆಗಟ್ತಾ ಇದ್ದಾರೆ. ಎಸ್, ಮಹಿಳೆಯರು ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಯಾಕಂತಂದರೆ ವಿದ್ಯಾವಂತೆ ಆಗಿ ಬುದ್ಧಿವಂತಿಕೆನ ಇಟ್ಕೊಂಡು ಒಂದು ಸಮಾಜವನ್ನು ಮುನ್ನಡೆಸುವಂಥ ಎಲ್ಲ ಕ್ವಾಲಿಟೀಸು ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಮುಂದೆನೇ ನೀವೇ ಇದ್ದೀರಾ. ಆಸ್ ಎ ಡಾಕ್ಟರ್, ಆಸ್ ಎ ಎಂಟರ್ಪ್ರೈನರ್, ಆಸ್ ಎ ಸೋಷಿಯಲ್ ವರ್ಕರ್, ಯು ಹ್ಯಾವ್ ಆಲ್ ದ, ಆಸ್ ಎ ಮದರ್, ಆಸ್ ಎ ಫ್ಯಾಮಿಲಿ ಪರ್ಸನ್, ಯು ಹ್ಯಾವ್ ಆಲ್ ದ ಕ್ವಾಲಿಟೀಸ್. ಆದರೆ ರಾಜಕೀಯಕ್ಕೆ ಬರಬೇಕು, ಅಲ್ಲಿ ನಮಗೊಂದು ಪೊಸಿಷನ್, ಅಧಿಕಾರ ಸಿಗಬೇಕು ಅಂದಾಗ ಎಲ್ಲೋ ಒಂದು ಕಡೆ ಅವಕಾಶ ವಂಚಿತರಾಗ್ತಾ ಇದ್ದಾರೆ. ಏನಿರ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ? ಏನಾಗ್ಬಿಡುತ್ತೆ ಅಂದ್ರೆ, ನೀವು ಒಂದು ಹೇಳ್ಬೋದು, ನೀನು ದುರ್ಬಲಳು ಅಂತ ಏನಾದ್ರು ಅಂದಾಗ ನಿಮ್ಗೆ ಏನಾಗುತ್ತೆ ಹೇಳಿ, ಒಂದು ಡಿಮೋರಲೈಸ್ ಆಗ್ಬಿಡತ್ತೆ. ಸೊ ಆ ತರ ಒಂದು ಇದನ್ನ ಯಾವ ತರ ಒಂದು ಮೆಂಟಲಿ ಡಿಮೋರಲೈಸ್ ಮಾಡುವಂತ ಒಂದು ಆಕ್ಟಿವಿಟೀಸ್ ಇದೆ ಇವಾಗ. ಆ ದುರ್ಬಲರು ಅಂತ ಎಲ್ಲಿಂದ ಶುರು ಆಗ್ತಾ ಇದೆ? ಕುಟುಂಬದಲ್ಲ ಅಥವಾ ಸಮಾಜದಲ್ಲ? ಕುಟುಂಬದಲ್ಲೂ ಶುರು ಆಗತ್ತೆ, ವೃತ್ತಿ ಬದುಕಲ್ಲೂ ಆಗತ್ತೆ, ಮತ್ತೆ ಸಮಾಜದಲ್ಲೂ ಇದೆ. ಎಲ್ಲಾ ಹಂತದಲ್ಲೂ ಅದರದೇ ಆದ ಒಂದು ವೀಕ್ನೆಸ್ ಇದೆ. ಸೊ ಆ ಒಂದು ನೀನು ದುರ್ಬಲಳು ಅಂತ ಏನ್ ಹೇಳ್ತಾರಲ್ವಾ, ಅದನ್ನ ತೆಗೆದ್ಬಿಟ್ರೆ ಅಲ್ಲಿಗೆ ಸರಿ ಹೋಗುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಯಾಕೆ, ಈಗ ಯಾವುದೋ ಒಂದು ರಸ್ತೆಲಿ ಹೋಗ್ತಾ ಇರ್ತೀವಿ, ನೀನ್ ದುರ್ಬಲಳು, ನೀನೇನು ಆಫ್ಟರ್ ಆಲ್ ಏನ್ ಮಾಡಕ್ಕಾಗತ್ತೆ, ನೀನೊಂದು ಹೆಣ್ಮಗಳು, ನೀನೇನು ಮಾಡೋಕ್ಕಾಗಲ್ಲ ನನಗೆ ಅಂತ ಪರಿಸ್ಥಿತಿ ಇದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ನಾವು ಒಂದು ಹಂತದಲ್ಲಿ ಬೆಳೆದಿದ್ದೀವಿ ಅಂತ ಅನ್ಸುತ್ತೆ. ಯಾಕಂದ್ರೆ ನನ್ನನ್ನ ದುರ್ಬಲಳು ಅಂತಾರೆ ಅಂದ್ರೆ ಐ ಆಮ್ ಕಾಂಪಿಟಿಂಗ್ ವಿತ್ ಸಮ್ಮನ್. ಸೊ ಆ ತರ ಯಾರಿಗೋ ಕಾಂಪೀಟ್ ಆಗ್ತಾ ಇದ್ರಿ ಅಂದ್ರೆ ನೀನು ಸಬಲೀಕರಣ ಆಗ್ತಾ ಇದೆ ಅಂತಾನೂ ಒಂದು ಖುಷಿ ಆಗತ್ತೆ. ಡೆಫಿನೆಟ್ಲಿ. ಈಗ ಅಪೋಸಿಟ್ ಇರೋರು, ಅಪೋನೆಂಟ್ ನಿಮಗೆ ಥ್ರೆಟನ್ ಮಾಡ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಯು ಆರ್ ಥ್ರೆಟಿಂಗ್ ದಟ್ ಪರ್ಸನ್, ಯು ಆರ್ ಎ ಥ್ರೆಟ್ ಟು ದ ಅದರ್ ಪರ್ಸನ್ ಅಂತ ಗೊತ್ತಾಗುತ್ತೆ. ಸೊ ಎಲ್ಲೋ ಒಂದ್ ಕಡೆ ಮಹಿಳಾ ಸಬಲೀಕರಣ ಆಗ್ತಾ ಇದೆ ಹಂತದಲ್ಲಿ. ಬಟ್ ಈ ರಿಸರ್ವೇಶನ್ ಅಂತ ನಾವು ತಗೊಂಡ್ ಬಂದಾಗ ಏನಾಗುತ್ತೆ, ಬೈ ಡಿಫಾಲ್ಟ್ ಅಷ್ಟು ಪರ್ಸೆಂಟೇಜ್ ವುಮೆನ್ ವಿಲ್ ಕಮ್ ಫಾರ್ವರ್ಡ್ ಇನ್ನು ಅಡ್ಮಿನಿಸ್ಟ್ರೇಷನ್ ಆಕ್ಟಿವಿಟೀಸ್. ದೇಶ ನಡೆಸೋದ್ರಲ್ಲಿ 33% ಯಾವಾಗ ಬರ್ತಾರೆ ಅವಾಗ ದೇಶ ಒಂದು ಉನ್ನತ ಮಟ್ಟಕ್ಕೆ ಬೆಳೆಸೋಕೆ ಅವಕಾಶಗಳಿರುತ್ತೆ. ಓಕೆ. ಸೊ ಮೇಡಮ್, ಈಗ ಇಷ್ಟು ವರ್ಷಗಳ ಕಾಲ ನೀವು ನಿಮ್ಮ ವೃತ್ತಿ ಬದುಕು ಶುರುವಾದಾಗ್ಲಿಂದ ಇವತ್ತಿನ ನಿಮ್ಮ ವೃತ್ತಿ ಪಯಣದಲ್ಲಿ ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದೀರಾ. ಹಾಗೆ ಎಸ್ಪೆಷಲಿ ವೆನ್ ಇಟ್ಸ್ ಕಮ್ಸ್ ಟು ವುಮೆನ್ಸ್ ಡೇ ಸೆಲೆಬ್ರೇಷನ್ ಅಂತ ಬಂದಾಗ ಈ ಒಂದು ಆಚರಣೆ ಈ ವರ್ಷ ಮಾತ್ರ ಅಲ್ಲ, ಇನ್ನು ಅನೇಕ ವರ್ಷಗಳಿಂದ ಅದನ್ನು ಮಾಡ್ಕೊಂಡು ಬಂದಿದ್ದೀರಾ. ಬಟ್ ಈ ವರ್ಷದ ವಿಶೇಷತೆ ಏನಿರುತ್ತೆ ಅಂದರೆ, ಈ ಮಹಿಳಾ ದಿನಾಚರಣೆಯನ್ನು ಆಚರಿಸುವ ಮುಖೇನ ಸಮಾಜಕ್ಕೆ ಏನಾದರೂ ಒಂದು ಸಂದೇಶ ಕೊಡ್ತಾ ಇದ್ದೀರಾ? ಖಂಡಿತ. ಮಹಿಳಾ ಸಬಲೀಕರಣ ಮಾಡ್ಬೇಕು ಅಂತ ನಾವ್ ಇಷ್ಟೆಲ್ಲ ಮಾತಾಡ್ತಾ ಇದೀವಲ್ಲ. ಸೊ ದೀಸ್ ಆರ್ ಆಲ್ ಒನ್ ಆಪರ್ಚುನಿಟೀಸ್. ಸೊ ಎಲ್ಲೋ ಒಂದ್ ಕಡೆ ಮಹಿಳೆಯರೆಲ್ಲ ಒಂದ್ ಕಡೆ ಸೇರುವಂತದ್ದು, ಇಲ್ಲಿ ಯಾವುದೇ ರೀತಿ ಯಾವುದೇ ಏಜ್ ಡಿಫ್ರೆನ್ಸ್ ಇಲ್ಲ, ಜಾತಿ ಭೇದ ಇಲ್ಲ, ಏನಿಲ್ಲ, ಎಲ್ಲಿಂದನೋ ಬರ್ಬೋದು. ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ಒಂದು ನಮ್ಮ ಆಸ್ಪತ್ರೆಯಿಂದ ನೋಡಿ, ಪುಣ್ಯ ಆಸ್ಪತ್ರೆಯಿಂದ, ಒಂದು ನೈಪುಣ್ಯ ಫೌಂಡೇಶನ್ ಮತ್ತೆ IMA ಇಂದ ವಿ ಹ್ಯಾವ್ ಆರ್ಗನೈಸ್ ಒಂದು ಪ್ರೋಗ್ರಾಮ್, ವಾಕಥಾನ್ ಅಂತ. ಇದೇ ಭಾನುವಾರ ಮಾರ್ಚ್ 8 ಬೆಳಗ್ಗೆ 6:30 ಪ್ರಾರಂಭಿಸ್ತೀವಿ, 8 ಗಂಟೆ ಮುಗಿಯುತ್ತೆ, ಮತ್ತೆ ಮುಕ್ತಾಯ ಆಗೋದು ಅಂಬೇಡ್ಕರ್ ಗ್ರೌಂಡ್ ನಲ್ಲಿ. ಅಲ್ಲೊಂದು ಸಭಾ ಕಾರ್ಯಕ್ರಮ ಇದೆ. ಹಲವಾರು ರಾಜಕೀಯ ವ್ಯಕ್ತಿಗಳು ಬರ್ತಾ ಇದ್ದಾರೆ, ಮತ್ತೆ ಮಹಿಳೆಯರು ಬರ್ತಾ ಇದ್ದಾರೆ, ಒಬ್ರು ಉದ್ಯಮಿ ಬರ್ತಾ ಇದ್ದಾರೆ, ಹಲವಾರು ಡಾಕ್ಟರ್ಸ್ ಬರ್ತಾ ಇದ್ದಾರೆ, ವೈದ್ಯರು ಬರ್ತಾ ಇದ್ದಾರೆ. ಅವ್ರಿಗೆ ಒಂದು ಆನರ್ ಮಾಡುವಂಥದ್ದು, ಅವ್ರಿಗೆ ಒಂದು ಅಭಿನಂದಿಸುವಂತ ಒಂದು ಕಾರ್ಯಕ್ರಮ ಇದೆ. ಜೊತೆಗೆ ಇವತ್ತಿನ ಸಮಾಜದಲ್ಲಿ ಒಂದು ಹೆಣ್ಮಗಳು ಹೊರಗಡೆ ಬಂದು ಒಂದು ಕೆಲಸ ಮಾಡ್ಬೇಕು ಎಲ್ಲ ರಂಗದಲ್ಲಿ ಅಂದ್ರೆ ಅವ್ರು ಬೆನ್ನೆಲುಬಾಗಿ ನಿಂತಿರುವಂಥದ್ದು ಕುಟುಂಬದಲ್ಲಿ ಇರುವಂಥವ್ರು ಅಲ್ದೇನೆ ಸಹಾಯಕರು ಬಹಳ ಜನ ಇರ್ತಾರೆ. ನನ್ನ ಮನೆಯಲ್ಲಿ ಒಂದು ಏನು ಮನೆ ಕೆಲಸ ಮಾಡುವಂಥವ್ರು ಇರ್ಬೋದು, ಒಬ್ರು ಡ್ರೈವರ್ ಇರ್ಬೋದು, ಒಬ್ರು ಪೊಲೀಸ್ ವುಮೆನ್ ಇರ್ಬೋದು, ಅಥವಾ ಒಂದು ತರಕಾರಿ ಮಾಡುವಂಥವ್ರು, ಹಣ್ಣು ಮಾರುವಂಥವ್ರು, ಇವರೆಲ್ಲನೂ ನಮ್ಗೆ ಸಹಾಯ ಆಗಿರ್ತಾರೆ. ಅವರೆಲ್ಲ ಇರ್ಲಿಲ್ಲ ಅಂದ್ರೆ ನಮ್ಮ ಬದುಕು ಇನ್ನೂ ಕಷ್ಟ ಆಗ್ಬಿಡತ್ತೆ. ಸೊ ಆತರ ಅಂಥವ್ರನ್ನ ಗುರುತಿಸಿ ಅವ್ರನ್ನ ಒಂದು ಅಭಿನಂದಿಸುವಂತ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದೀವಿ. ಉದ್ದೇಶ ಅಂದ್ರೆ ನೀವು ಅನ್ಕೊಬಹುದು, ಏನು ವೈದ್ಯರು ಡಾಕ್ಟರ್ಸ್ ಅಷ್ಟೇ ಬರ್ಬೇಕು ಅಂತ. ಡಾಕ್ಟರ್ಸ್ನ ಕರೆಯೋದು ಸಹಜವಾಗಿರುವಂತದ್ದು. ಅದಲ್ಲದೆ ಒಂದು ಮಹಿಳೆ ಒಬ್ಳು ವೈದ್ಯಳಾಗ್ತಾಳೆ ಅಂದ್ರೂ ಅವಳಿಗೆ ಅಷ್ಟು ಸಹಾಯ ಬೇಕಾಗತ್ತೆ. ಸೊ ಅಂಥವ್ರನ್ನ ನಾವು ರೆಕಗ್ನೈಸ್ ಮಾಡ್ಬೇಕು ಅಂಡ್ ವಿ ಶುಡ್ ಒಂದು ಥ್ಯಾಂಕ್ಸ್ ಗಿವಿಂಗ್ ವರ್ಕ್ ಮಾಡ್ಬೇಕು ಅನ್ನೋದು ಒಂದು ಇಚ್ಛೆಯಿಂದ ಈ ಕಾರ್ಯಕ್ರಮ ಆಯೋಜಿಸಿದೀವಿ. ಈ ಸಂಘಟನೆ ಮಾಡೋದ್ರಿಂದ ಏನಾಗುತ್ತೆ ನೋಡಿ, ಫಾರ್ ಎಕ್ಸಾಂಪಲ್ ಈ ಪ್ರೋಗ್ರಾಮ್ಗೆ ಕ್ರಾಸ್ ಬ್ಯಾಂಗ್ಳೂರು ಈ ಮೆಸೇಜ್ ಹೋಗಿದೆ. ಓಕೆ. ಸೊ ಎಲ್ಲೋ ಮೂಲೆಯಿಂದ ನನ್ಗೆ ಎಷ್ಟೋ ಜನ ಫೋನ್ ಮಾಡಿದ್ದಾರೆ, ನಾವು ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಿದ್ವಿ, ನೀವು ಒಬ್ರು ವೈದ್ಯರಾಗಿ ಇಷ್ಟು ಬಿಸಿ ಇದ್ದು ಒಂದು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡು ಇಷ್ಟೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಅವರು ಏನು ಸಾಮಾನ್ಯರೇನಲ್ಲ, ಅವರು ಕೆಲಸ ಮಾಡ್ತಾ ಇರುವಂತ ದೊಡ್ಡ ಕಂಪ್ನಿಲಿ. ಅವ್ರು ಹೇಳ್ತಾರೆ, ನಾ ಇಲ್ಲಿ ವಾಲಂಟಿಯರ್ ಅಂಡ್ ವರ್ಕ್, ಅವತ್ತಿನ ದಿವಸ ನಾನೇನ್ ಮಾಡ್ಬೋದು, 1 hour ನಾನು ಇಲ್ಲಿ ಕಾಂಟ್ರಿಬ್ಯೂಟ್ ಮೈ ಎಫರ್ಟ್ ಟು ಯು. ಸೊ ಆ ತರದ್ದು ವಾಲಂಟಿಯರ್ ಆಗಿ ತುಂಬಾ ಜನ ಫೋನ್ ಮಾಡಿದ್ರು, ಬನ್ನಿ, ಯು ಆರ್ ಆಲ್ವೇಸ್ ವೆಲ್ಕಮ್,
ಮತ್ತೆ ಮಹಿಳೆಯರೇ ಬರ್ಬೇಕು ಅಂತ ಏನಿಲ್ಲ, ಮಹನೀಯರು ಬರ್ಬೋದು, ಮಕ್ಕಳು ಬರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾ ಇದಾರೆ. ಕಾಲೇಜ್ ಸ್ಟೂಡೆಂಟ್ಸ್ ಹೇಳಿದ್ರು ನಾವೇನೋ ಸ್ಕಿಟ್ ಮಾಡ್ತೀವಿ, ಮಹಿಳೆಯರ ಬಗ್ಗೆ ಆಗ್ತಾ ಇರುವಂತ ದೌರ್ಜನ್ಯದ ಬಗ್ಗೆ ನಾವು ಸ್ಕಿಟ್ ಮಾಡ್ತೀವಿ ಇನ್ನೊಂದು ಅಂತ ಹೇಳಿದ್ರು. ಇನ್ಯಾರೋ ಬಂದ್ರು, ನಾನು ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ನಾನೇನೋ ಮಾಡ್ತೀನಿ ಅಂತ ಹೇಳಿದ್ರು. ಸೊ ವಿ ಆಲ್ವೇಸ್ ನಮ್ಮ ಮಕ್ಳು ಯಾರು ಒಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಕಲ್ಚರಲ್ ಇವೆಂಟ್ ಇದೆ. ಸೊ ಈ ತರ ಒಂದು ಕಾರ್ಯಕ್ರಮ ಮಾಡಿದಾಗ ಏನಾಗುತ್ತೆ, ಖುಷಿ ಆಗತ್ತೆ. ಮಕ್ಳು ಪರ್ಫಾರ್ಮ್ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಇವತ್ತಿನ ದಿವಸ ನಿಮ್ಗೆಲ್ಲ ಗೊತ್ತಿದೆ ಎಷ್ಟು ದೌರ್ಜನ್ಯ ಹೆಣ್ಮಕ್ಳ ಮೇಲೆ ಆಗ್ತಾ ಇದೆ, ರೇಪ್ಗಳಾಗ್ತಾ ಇದೆ. ಎಲ್ಲ ಏನಾಗುತ್ತೆ, ಒಂದು ಕ್ಯಾಂಡಲ್ ಲೈಟ್ ಇಟ್ಬಿಟ್ಟು ಒಂದ್ ವಾರ ನಾವು ಸ್ಟ್ರೈಕ್ ಮಾಡ್ತೀವಿ, ಇಲ್ಲ ಹೋಗ್ಬಿಟ್ಟು ಒಂದು ಕಪ್ಪು ಬಟ್ಟೆ ಕಟ್ಕೊಂಡು ನಾವು ಸ್ಟ್ರೈಕ್ ಮಾಡ್ತೀವಿ. ಈವನ್ ವೈದ್ಯರಿಗೆ ಎಷ್ಟೋ ಜನ ಫಿಮೇಲ್ ಡಾಕ್ಟರ್ಸ್ ಮೇಲೆ, ನರ್ಸಸ್ ಮೇಲೆ ಅಟ್ರಾಸಿಟಿ, ಹೊಡೆದಾಡಿರೋದು, ಬೈದಾಡಿರೋದು, ಅಬ್ಯೂಸ್ ಮಾಡಿರೋದು ಎಷ್ಟೋ ಇನ್ಸಿಡೆಂಟ್ಸ್ ಇದೆ. ಈವನ್ ರೀಸೆಂಟ್ ಆಗು ಆಗಿದೆ. ಸೊ ಈ ತರ ಆದಾಗ ಎಷ್ಟೋ ಜನ ವೈದ್ಯರು ಈ ಹ್ಯೂಮಿಲಿಯೇಷನ್ ತಡ್ಕೊಳಕ್ಕಾಗದೆ ದೇವ್ ಕಮಿಟೆಡ್ ಸೂಸೈಡ್, ದೇವ್ ಲಾಸ್ಟ್ ದರ್ ಲೈಫ್. ಅಂಡ್ ಕೋವಿಡ್ ಟೈಮ್ ನಲ್ಲಿ ಎಷ್ಟು ಜನ ಮೆಡಿಕಲ್ ಪ್ರೊಫೆಷನಲ್ಸ್ ದೇವ್ ಲಾಸ್ಟ್ ದರ್ ಲೈಫ್ಸ್. ಸೊ ಆತರ ಇರುವಾಗ ಎಲ್ಲೋ ಒಂದ್ ಕಡೆ ಅದು ಒಂದು ವಾರಕ್ಕಷ್ಟೇ ಸೀಮಿತ ಆಗ್ಬಾರ್ದು. ಅಂಡ್ ಈವನ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ನಾವು ಆಚರಿಸೋದು ಆ ಒಂದ್ ದಿನಕ್ಕಷ್ಟೇ ಸೀಮಿತ ಆಗ್ಬಾರ್ದು. ವಿ ಶುಡ್ ಟೇಕ್ ಅ ವೋತ್. ಸೊ ಈ ಇದ್ರಲ್ಲಿ ನಾವ್ ಏನ್ ಮಾಡಿದೀವಿ ಅಂದ್ರೆ ಗಿವ್ ಟು ಗೇನ್ ಅನ್ನೋದು ಒಂದು ಥೀಮ್ ಇದೆ ಒಂದು. ಅಂಡ್ ಶಿ ಲೀಡ್ಸ್ ಅಂದ್ರೆ ಏನು, ಶಿ ಕ್ಯಾನ್ ಲೀಡ್ ದ ಎನಿ ಆಕ್ಟಿವಿಟಿ, ಎನಿ ಟೀಮ್, ಎನಿಬಡಿ. ಅಷ್ಟು ಕೆಪಾಸಿಟಿ ಒಬ್ಬ ಮಹಿಳೆಗಿದೆ ಅಂತ, ಎನಿ ವುಮೆನ್ ಫಾರ್ ದಟ್ ಮ್ಯಾಟರ್. ಸೊ ಗಿವ್ ಟು ಗೇನ್ ಅಂದ್ರೆ ನಾವೇನ್ ಮಾಡಿದೀವಿ, ಯಾರಿಗೆ ಏನಾಗುತ್ತೆ, ನಿಮಗೆ ಬಟ್ಟೆ ಇದೆಯಾ, ಪುಸ್ತಕ ಇದೆಯಾ, ಪೆನ್ ಇದೆಯಾ, ಪೆನ್ಸ್ ಇದೆಯಾ, ಪರ್ಸನಲ್ ಹೈಜಿನ್, ಟಾಯ್ಲೆಟರಿ ಐಟಮ್ಸ್ ಇದೆ, ಏನಿದೆ, ಸಮಥಿಂಗ್ ಯು ಗಿವ್ ಇಫ್ ಯು ವಾಂಟ್ ಟು ಗಿವ್ ಸಮಥಿಂಗ್ ಅಂತ ಅಂದ್ಬಿಟ್ಟು ಒಂದಷ್ಟು ಬಾಕ್ಸ್ಗಳು ಇಟ್ಟಿದ್ದೀವಿ. ಅಲ್ಲಿ ಯಾರು ಬೇಕಾದ್ರೆ ಬಂದು ಏನು ಬೇಕಾದ್ರೆ ಡೊನೇಟ್ ಮಾಡ್ಬೋದು. ಅದನ್ನ ನಾವು ತಗೊಂಡೋಗಿ ದೋಸ್ ಹೂ ನೀಡ್ ದೋಸ್ ಮೆಟೀರಿಯಲ್, ಅದು ಸ್ಲಮ್ ಇರ್ಬೋದು, ರೂರಲ್ ಏರಿಯಾದಲ್ಲಿ ಇರ್ಬೋದು, ಎಲ್ಲೋ ಒಂದ್ ಕಡೆ ಬುಡಕಟ್ಟು ಜನಾಂಗ ಇರ್ಬೋದು, ಎಲ್ಲಿ ಬೇಕಾಗುತ್ತೆ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂದ್ಬಿಟ್ಟು ಆ ಒಂದು ಥೀಮನ್ನ ಈ ಕಾರ್ಯಕ್ರಮದಲ್ಲಿ ನಾವು ಅಳವಡಿಸ್ಕೊಂಡಿದೀವಿ. ಮತ್ತೆ ಅವತ್ತಿನ ದಿವಸ ಇನ್ನೊಂದು ಕಾರ್ಯಕ್ರಮ ನಾವು ಹಾಕೊಂಡ್ರೆ ಬ್ಲಡ್ ಡೊನೇಷನ್ ಕ್ಯಾಂಪ್. ಸೊ ಎಷ್ಟೋ ಜನಕ್ಕೆ ಬ್ಲಡ್ ಇಲ್ಲದೆ ಲೈಫ್ ಕಳ್ಕೊಂಡಿರುವಂತ ಸಿಚುವೇಶನ್ಸ್ ಇದೆ. ಸೊ ಯಾರೋ ನೀವು ಕೊಡೋ 1 ಯೂನಿಟ್ ಬ್ಲಡ್ 3 ಲೈಫನ್ನು ಉಳಿಸುತ್ತೆ ಅನ್ನುವಾಗ ಯಾಕೆ 1 ಯೂನಿಟ್ ಕೊಡಬಾರ್ದು? ಅದರಿಂದ ಆಗುವಂಥ ನಷ್ಟ ಏನಿಲ್ಲ. ಆ 1 ಯೂನಿಟ್ ಆಫ್ ಬ್ಲಡ್ ಇವತ್ತು ಕೊಟ್ಟರು ವಿತಿನ್ 3 ಮಂತ್ಸ್ ಬ್ಲಡ್ ವಾಪಸ್ ನಮ್ಮಲ್ಲಿ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಟ್ ಈಸ್ ಸಮಥಿಂಗ್ ಲೈಕ್ ಅವ್ರ ಬಾಡಿ ಸಿಸ್ಟಮೇ ರಿಫ್ರೆಶ್ ಮಾಡೋ ಥರ. ಸೊ ಈ ಥರದ್ದು ಹಲವಾರು ಕಾರ್ಯಕ್ರಮಗಳು. ಮತ್ತು ಇದಕ್ಕೆ ಕೈ ಜೋಡಿಸಿರುವಂಥ ನಮ್ಮ ಲೋಕಲಲ್ಲಿ ಯಾರಿದ್ದಾರೆ MLA ಗಳಲ್ಲರೂ ಮುಂದೆ ಬಂದಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಅದಲ್ಲದೆ ಸುಮಾರು ಆರ್ಗನೈಸೇಷನ್ಸ್ ಇದೆ ಕಮ್ ಫಾರ್ವರ್ಡ್. ಆಮೇಲೆ ನಾವು ಯಾವಾಗ್ಲೂ ಕಣ್ ಮುಂದೆ ಇರೋ ಅಂತವ್ರು, ಈಗ ನೀವು ಕುಸುಮ ಅಂತ, ನಾನು ಡಾಕ್ಟರ್ ಪುಣ್ಯವತಿ ಅಂತ ಎಲ್ರಿಗೂ ಗೊತ್ತಾಗ್ತಾ ಇದೆ. ಎಷ್ಟೋ ಜನ ನಮ್ಮ ಬೆನ್ನಿಂದೆ ಅವ್ರ ಹೆಸರನ್ನು ಸಹ ಗುರ್ತಿಸ್ಕೊಳ್ಳದೆ ಇವತ್ತು ಸಮಾಜನ ಪರಿವರ್ತನೆ ಮಾಡುವಂಥದ್ದು, ವ್ಯಕ್ತಿ ಪರಿವರ್ತನೆ ಮಾಡುವಂತ ಸಾವಿರಾರು ಜನ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಮನೆ ಮಠ ಬಿಟ್ಟು ಇವತ್ತು ದೇಶ ಸುತ್ತ ಹಮ್ಮಿಕೊಂಡು ವಿದೇಶಗಳಿಗೆ, ಇವತ್ತು ಅವ್ರ ಮನೆ ಮಗ ಯಾವ ಊರಲ್ಲಿದ್ದಾನೆ ಅಂತ ತಂದೆ ತಾಯಿ ಗೊತ್ತಿರಲ್ಲ, ಆ ವ್ಯಕ್ತಿ ಹೋಗಿ ಎಲ್ಲೋ ಏನೋ ಒಂದು ಸೇವೆ ಮಾಡ್ತಾ ಇರ್ತಾರೆ. ಈ ತರ ಸಮಾಜದ ಸ್ವಾಸ್ಥ್ಯ ಕಾಪಾಡೋದಕ್ಕೆ ನಮ್ಮ ಹಿಂದೆ ಕಣ್ಣು ಏನೋ ಎಲೆಮರೆಯ ಕಾಯಿ ತರ ಹಲವಾರು ಜನಗಳು ಜೀವನನೇ ಮುಡುಪಾಗಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾವು ಅಟ್ಲೀಸ್ಟ್ ಇವತ್ತು ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ನಮ್ಗೆಲ್ಲ ಐಡೆಂಟಿಟಿ ಇದೆ. ಸೊ ಆ ಥರ ಅವ್ರನ್ನೆಲ್ಲ ನೋಡಿದಾಗ ನನಗನ್ಸಿದ್ದು, ನನಗೆ ಇಲ್ಲಪ್ಪ ನಾವು ಏನಾದ್ರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಅದರಿಂದ ಹೊರಗಡೆ ಬರಬೇಕು ಅಂತ. ಇದರಿಂದ ಸಿಗುವಂಥದ್ದು ಬೆನಿಫಿಟ್ಸ್ ಏನಂದ್ರೆ, ಒಂದು ಅವೇರ್ನೆಸ್ಸು, ನಮ್ಮ ಆರೋಗ್ಯ ಕಾಪಾಡ್ಕೊಳ್ಬೇಕು, ಕ್ಯಾನ್ಸರ್ ಅವೇರ್ನೆಸ್ಸು, ವ್ಯಾಕ್ಸಿನೇಷನ್ ಬಗ್ಗೆ. ಇವತ್ತು ಸರ್ವೈಕಲ್ ಕ್ಯಾನ್ಸರ್ ಇದೆ, HPV ವ್ಯಾಕ್ಸಿನೇಷನ್ ಇಸ್ ಪ್ರಿವೆಂಟಬಲ್. 96% ಚಾನ್ಸಸ್ ಆಫ್ ಕ್ಯಾನ್ಸರ್ ಪ್ರಿವೆಂಟ್ ಆಗ್ಬೋದು ಅನ್ನೋವಾಗ ವೈ ಡೋಂಟ್ ವಿ ಪ್ರೊಟೆಕ್ಟ್ ಅವರ್ ವುಮನ್ ಅಲ್ವಾ? ಎಷ್ಟು ಲಕ್ಷಾಂತರ ಡೆತ್ಸ್ ಎವ್ರಿ ಇಯರ್ ಆಗತ್ತೆ. ಸೊ ಅದೊಂದು ಅವೇರ್ನೆಸ್ ಕೊಡುವಂಥದ್ದು. ಮತ್ತೆ ಮಹಿಳೆಯರ ಮೇಲೆ ಆಗುವಂಥ ದೌರ್ಜನ್ಯನ ಹೌ ಟು ಓವರ್ಕಮ್ ದಟ್. ಸೊ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಡುವಂಥದ್ದು. ಸೊ ಇದನ್ನೆಲ್ಲ ಹೇಳಿದಾಗ ಏನಂತೆ, ಮಹಿಳೆಯರು ಒಂದು ಒಟ್ಟುಗೂಡಿಸ್ಕೊಂಡು ಸಂತೋಷದ ಸಮಯ ಕಳೀತಾರೆ ಆ 1.5 ಗಂಟೆ. ಅದು ಎಲ್ಲೋ ಒಂದ್ ಕಡೆ ನಮ್ಮನ್ನ ಒಟ್ಟುಗೂಡಿಸಿ ಸಮಾಜ ಬೆಳೆಸುವಂತ ಒಂದು ಕಾರ್ಯಕ್ರಮ ಆಗುತ್ತೆ ಅನ್ನೋದು ಇದು ನನ್ನ ಆಲೋಚನೆ. ಆ ಒಂದು ಆಲೋಚನೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿರುವಂತದ್ದು. ಪೂರ್ವಕವಾಗಿ ಎಲ್ಲಾನು ವೈದ್ಯರು, ಸುಮಾರು ಜನ ವೈದ್ಯರು ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ, ಸಮಾಜ ಸಹಕಾರ ಕೊಡ್ತಾ ಇದೆ, ನಿಮ್ಮಂತವ್ರು ಸಹಕಾರ ಕೊಡ್ತಾ ಇದ್ದೀರಾ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಕಂಡಕ್ಟ್ ಸಚ್ ಪ್ರೋಗ್ರಾಮ್ಸ್. ನಂದು ಇದು ಸತತವಾಗಿ ಮಾಡ್ತಾನು ಬಂದಿದ್ದೀನಿ, ಮುಂದಕ್ಕೂ ಮಾಡ್ತೀನಿ, ಮಾಡ್ಲೇಬೇಕನ್ನೋದು ನನ್ನ ಇಚ್ಛೆ. ಖಂಡಿತ. ತುಂಬಾ ಸತ್ಕಾರ್ಯಗಳನ್ನ ಮಾಡಿ ಬಂಚ್ ಆಫ್ ಪುಣ್ಯಾಸ್ ಎಲ್ಲ ನೀವು ಇಟ್ಕೊಬಿಟ್ಟಿದ್ದೀರಾ ಪುಣ್ಯವತಿ ಅನ್ನೋ ಒಂದು ಹೆಸರಿನಲ್ಲೇ. ಸೊ ಗಿವ್ ಇಟ್ ಅಗೇನ್ ಅನ್ನೋ ಹಾಗೆ ಆ ಪುಣ್ಯನ ಬೇರೆಗೂ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಈ ಒಂದು ಸುಸಂದರ್ಭದಲ್ಲಿ. ತುಂಬಾ ಖುಷಿ ಆಗುತ್ತೆ. ಅಂಡ್ ಒಟ್ಟಾರೆ ಈ ಒಂದು ಮಹಿಳಾ ದಿನಾಚರಣೆಯ ಒಂದು ಸಂದೇಶ ಏನು ಅಂದ್ರೆ, ಇಸ್ ನಾಟ್ ಫಾರ್ ಪವರ್ ಎಕ್ಸಿಬಿಷನ್, ಇಸ್ ಫಾರ್ ಯೂನಿಟಿ ಎಕ್ಸಿಬಿಷನ್. ಎಸ್, ಅಂಡ್ ವಿ ಆರ್ ದೇರ್ ಫಾರ್ ಯು. ಅದು ಸಪೋರ್ಟಿವ್ ಆಗಿ ಒಂದು ಸಂಘಟನೆಯನ್ನು ಮಾಡುವಂಥದ್ದು, ಒಂದು ಒಳ್ಳೆ ಸಂದೇಶವನ್ನ ನೀವು ಸಮಾಜಕ್ಕೆ
ರವಾನೆ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇದಕ್ಕೆ ಎಲ್ಲ ಜನಗಳು ಕೂಡ ನಿಮಗೆ ಬೆಂಬಲಿಸ್ತಾರೆ. ಆಲ್ರೆಡಿ ನಿಮ್ಗೆ ತುಂಬ ಪ್ರೋತ್ಸಾಹ ಕೂಡ ಸಿಗ್ತಾ ಇದೆ ಅಂತ ನಾವೊಂದು ಭಾವಿಸ್ತಾ ಇದ್ದೀವಿ. ನೋಡ್ತಲ್ಲ ವೀಕ್ಷಕರೇ, ವಿಶೇಷವಾಗಿ ವೈದ್ಯೆಯಾಗಿ, ಸಮಾಜ ಸೇವಕಿಯಾಗಿ, ಕೇವಲ ಕುಟುಂಬದ ಶಕ್ತಿಯಾಗಿ ಮಾತ್ರ ಅಲ್ಲ, ಸಮಾಜದ ಆರೋಗ್ಯ ಮತ್ತು ಭವಿಷ್ಯವನ್ನು ಕಾಪಾಡುವ ಒಂದು ಚೈತನ್ಯದ ಶಕ್ತಿಯಾಗಿ, ಚೈತನ್ಯದ ಚಿಲುಮೆಯಾಗಿ ನಮ್ಮೊಂದಿಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು ಮೇಡಮ್. ನಮಸ್ತೆ. ಇದೇ ಕಾರ್ಯಕ್ರಮದಲ್ಲಿ ಹೇಳ್ಬೋದು ಎಲ್ಲ ವೀಕ್ಷಕರಿಗೂ ಒಂದು ನನ್ನ ಮನವಿ, ಈ ಮಾರ್ಚ್ 8 ಎಲ್ಲರೂ ವಾಕಥಾನಲ್ಲಿ ಪಾರ್ಟಿಸಿಪೇಟ್ ಮಾಡಿ. ನಾವು ಲೆಟ್ ಅಸ್ ಶೋ ಅವರ್ ಸಾಲಿಡಾರಿಟಿ ಆ್ಯಂಡ್ ಸ್ಟ್ರೆಂತ್ ಟು ದ ಸೊಸೈಟಿ ಆ್ಯಂಡ್ ಲೆಟ್ ಅಸ್ ಹೆಲ್ಪ್ ದ ಸೊಸೈಟಿ ಟು ಟೇಕ್ ಇಟ್ ಟು ಯುವರ್ ನೆಕ್ಸ್ಟ್ ಲೆವೆಲ್. ಅದು ಬಿಟ್ಟರೆ ನಮ್ಮ ಎಲ್ಲ ಹೆಣ್ಮಕ್ಳುಗಳಿಗೆ ಹೇಳೋ ಒಂದು ಕಿವಿ ಮಾತು ಅಂದರೆ, ನಮ್ಮ ಸ್ವತಂತ್ರನ ನಮ್ಮ ಅಭಿವೃದ್ಧಿಗೋಸ್ಕರ ನಾವು ತೊಡಸ್ಕೊಂಡ್ರೆ ನಮ್ಮ ಒಂದು ಬೆಳವಣಿಗೆಯನ್ನು ಅದರಲ್ಲಿ ಕಾಣ್ಬೋದು ಅನ್ನೋದು ನನ್ನ ಅನಿಸಿಕೆ. ಥ್ಯಾಂಕ್ ಯು ಸೊ ಮಚ್.